ನಿನ್ನ ಪಾತ್ರೆಯಲ್ಲಿ ಎಣ್ಣೆ ಇದೆಯಾ? ನಿನ್ನ ಪಾತ್ರೆಯಲ್ಲಿ ಎಣ್ಣೆ ಇದೆಯಾ? ಉರಿದು ಪ್ರಕಾಶಿಸಬೇಕಾದ ಯೌವನ ಜೀವಿತವನ್ನು ಬಿಟ್ಟು ಸ್ವನೀತಿಯಲ್ಲಿ ಬದುಕುತ್ತಾ ಮತ್ತು ನಾನು ಒಬ್ಬ ಉತ್ತಮ ಕ್ರೈಸ್ತ ವಿಶ್ವಾಸಿ ಎಂಬ ಭ್ರಮೆಯಲ್ಲಿ ಕುಳಿತಿರುವ ಯೌವನಸ್ಥರೇ, ಈ ಪ್ರಶ್ನೆ ನಿಮಗಾಗಿಯೇ. ಇದಕ್ಕೆ ನಿಮ್ಮ ಉತ್ತರವೇನು? ಸ್ವಲ್ಪ ಯೋಚಿಸುವಿರಾ? ಈ ನಿಮ್ಮ ಪ್ರಶ್ನೆಗೆ ಉತ್ತರವಾಗಿ ಈಗ ಬರಲಿದ್ದಾರೆ ನಮ್ಮ ಮೊದಲಿಂಗನ ಯೇಸುವಿಗಾಗಿ ಕಾದಿರುವ 10 ಕನ್ಯೆಯರು. ತಮ್ಮ ದಿನನಿತ್ಯ ಜೀವನದಲ್ಲಿ ಪರಿಶುದ್ಧಾತ್ಮನ ಬಲದಿಂದ ಕ್ರಯವನ್ನು ಕೊಟ್ಟು ಎಣ್ಣೆ ತೆಗೆದುಕೊಳ್ಳಲು ಹೊರಟಿರುವ ಬುದ್ಧಿಯುಳ್ಳ ಕನ್ಯೆಯರು. ಆದರೆ ಕ್ರಯವನ್ನು ಕೊಡಲು ಬಯಸದಿರುವ ಬುದ್ಧಿಹೀನ ಕನ್ಯೆಯರು ಬೇರೆ ದಾರಿ ಹುಡುಕಿ ಹೋಗುವ ದೃಶ್ಯವನ್ನು ಈಗ ನೋಡೋಣ. ಇನ್ನು ಒಂದು ಕೆಲಸ ಆಗಿಲ್ಲ, ಸ್ನಾನ ಆಗಿಲ್ಲ, ಬಟ್ಟೆ ಒಗೆದಿಲ್ಲ, ಹೋದ ವಾರದ ಅಸೈನ್ಮೆಂಟ್ ಇನ್ನೂ ಮುಗಿಸಿಲ್ಲ. ಅಯ್ಯೋ, ಈ ರೂಮ್ ನೋಡಿದ್ರೆ ಕಸದ ತಿಪ್ಪೆಯಾಗಿದೆ. ಮೊಬೈಲ್ ಕೈಯಲ್ಲಿ ಇದ್ಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ವೇಸ್ಟ್ ಆಫ್ ಟೈಮ್. ಅಬ್ಬಬ್ಬಾ, ನಮ್ ಸೋಮಾರಿ ಪುನೀತಾಗೆ ಈಗಲೇ ಒಂದು ಹೊಸ ರೆವಲ್ಯೂಷನ್ ಬಂತಲ್ಲ. ರಾಜ ಬರುವರು, ಸಿದ್ಧರಾಗುವ, ಏಸು ಬರುವರು, ಎದುರುಗೊಳ್ಳುವ. ಏನ್ ನವೋಮಿ, ಹಾಡು ಜೋರಾಗಿದೆ. ಹೌದು ವಿನಿತಾ, ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಯಲ್ಲಿಯೂ ವಾಕ್ಯ ಧ್ಯಾನದಲ್ಲಿಯೂ ಸಮಯವನ್ನು ಕಳೆದರೆ ಹಾಡು ಬರುವುದೇನು, ಜೀವನವೇ ಬದಲಾಗ್ತದೆ. ಓಹೋ, ಹೀಗ ವಿಷಯ. ಮುಂಚೆ ಎಲ್ಲ ನಾನೀಗಿರ್ಲಿಲ್ಲ ವಿನಿತಾ. ನೀನ್ ಹೇಳಿ ಗೊತ್ತಾಗ್ಬೇಕಾ ನಂಗೆ? ನೀನು ಈ ಸೋಮಾರಿ ಪುನೀತ ತರಾನೇ ಅಲ್ವಾ? ನಿನಗೆ ನಿದ್ದೆ, ಊಟ, ಮೊಬೈಲು, ಊಟ, ನಿದ್ದೆ, ಇದೇ ಅಲ್ವಾ ಮುಖ್ಯ? ಕರೆಕ್ಟ್ ಆಗಿ ಹೇಳಿದೆ ವಿನಿತಾ. ಆದರೆ ಈಗಿನ ದಿನಗಳಲ್ಲಿ ದೇವರು ಮಾತನಾಡುವಾಗ ಸಣ್ಣ ಸಣ್ಣ ವಿಷಯಗಳಲ್ಲಿಯೂ ಸಹ ವಿಧೇಯರಾಗಿ ತೀರ್ಮಾನ ಮಾಡುವುದನ್ನು ಕಲಿಸಿದ್ದಾರೆ. ಅದೆಂತ ಸಣ್ಣ ಪುಟ್ಟ ತೀರ್ಮಾನ? ಹೌದು ವಿನಿತಾ, ಮನಸ್ಸಿಗೆ ಬಂದಂತೆ ನಿದ್ದೆ ಮಾಡದೇ ಇರೋದ್ರಲ್ಲಿ ಒಂದು ತೀರ್ಮಾನ, ಮನಸ್ಸಿಗೆ ಬಂದಂತೆ ಊಟ ಮಾಡದೇ ಇರೋದ್ರಲ್ಲಿ ಒಂದು ತೀರ್ಮಾನ, ಇವತ್ತು ಮಾಡುವ ಕೆಲಸವನ್ನು ನಾಳೆ ಎಂದು ತಳ್ಳಿ ಹಾಕದೆ ಇರುವುದರಲ್ಲಿ ಒಂದು ತೀರ್ಮಾನ, ಎಲ್ಲದಕ್ಕೂ ಹೆಚ್ಚಾಗಿ ಈ ಮೊಬೈಲ್ ಅನ್ನು ಎಲ್ಲಿಡ್ಬೇಕೋ ಅಲ್ಲಿಟ್ರೇನೆ ಚಂದ, ಇದರಲ್ಲೂ ಒಂದು ತೀರ್ಮಾನ. ಅದು ಮಾತ್ರವಲ್ಲ ವಿನಿತಾ, ಇಂಥ ಪರಿಸ್ಥಿತಿಯಲ್ಲೂ ದೀಪಕ್ಕೆ ಸ್ವಲ್ಪ ಎಣ್ಣೆ ತಕ್ಕೊಂಡು ಬರಲಿಕ್ಕಾಯ್ತು ನೋಡು. ನವೋಮಿ, ಇದಕ್ಕೆಲ್ಲ ಬಹಳ ಸೆಲ್ಫ್ ಕಂಟ್ರೋಲ್ ಬೇಕು. ವಿನಿತಾ, ನೀನು ನೆನೆಸುವ ಹಾಗೆ ಇದು ಯೋಗನೂ ಅಲ್ಲ, ಹಲ್ ಕಡ್ಕೊಂಡು ಬಾಳುವ ಜೀವನವೂ ಅಲ್ಲ, ಪರಿಶುದ್ಧಾತ್ಮನ ಬಲದಿಂದ ಬಾಳುವ ಜೀವನ. ಸರಿ ಸರಿ, ಅರ್ಜೆಂಟ್ ಆಗಿ ಒಂದು ಕಾಲ್ ಮಾಡ್ಬೇಕು. ನೀನು ಮೊಬೈಲ್ ಅನ್ನು ಸ್ವಲ್ಪ ಕೊಡ್ತೀಯಾ? ಅಯ್ಯೋ, ನನ್ ಮೊಬೈಲ್ ಕೇಳ್ತಿದೀಯಾ ನೀನು? ಇದನ್ನ ಯಾರು ಕೇಳಿದ್ರು ಕೊಡಲ್ಲ. ಅಪ್ಪ ಅಮ್ಮ ಕೇಳಿದ್ರೆ ಕೊಡಲ್ಲ, ನಾನ್ ನಿನ್ ಕೊಡ್ತೀನ? ಹೋಗು. ಅಯ್ಯೋ, ಸ್ವಲ್ಪ ಅರ್ಜೆಂಟ್ ಆಗಿ ವಿನಿತಾ, ಫೋನ್ ಮಾಡ್ಬಿಟ್ಟು ತಕ್ಷಣ ಕೊಟ್ಬಿಡ್ತೀನಿ. ಸ್ವಲ್ಪ ಕೂಡ ಅರ್ಥ ಮಾಡ್ಕೊಳಲ್ಲ ನೀನು. ಬೇಗ ಮಾಡ್ಬಿಟ್ಟು ಕೊಡು. ಏ ವಿನಿತಾ, ಇದೇನು ಮೊಬೈಲ್ ನಲ್ಲಿ ಇದನ್ನ ನೋಡ್ತಾ ಇದ್ದಿದ್ದು ನೀನು? ಅಯ್ಯೋ, ಕ್ಲೋಸ್ ಮಾಡದೆ ಕೊಟ್ಬಿಟ್ನಾ ನಾನು? ಇದಕ್ಕೆ ಹೇಳಿದ್ದು ನಾನು ಕೊಡಲ್ಲ ಅಂತ. ಬೇಗ ಕೊಡು, ಅದನ್ನ ಹಿಸ್ಟ್ರಿಯಿಂದಾನೇ ಡಿಲೀಟ್ ಮಾಡ್ಬೇಕು. ವಿನಿತಾ, ಮನುಷ್ಯರಿಂದ ಇದನ್ನು ಮುಚ್ಚಿಡಬಹುದು, ಆದರೆ ನಮ್ಮ ಅಂತರಂಗವನ್ನು ನೋಡುವ ದೇವರು ಎಷ್ಟು ದುಃಖ ಪಡ್ತಾರೆ ಗೊತ್ತಾ? ನಹೋಮಿ, ಇದ್ಯಾಕೆ ಇಷ್ಟು ಸೀರಿಯಸ್ ಆಗಿ ಇದನ್ನ ದೊಡ್ಡ ವಿಷಯ ಮಾಡ್ತಾ ಇದೀಯಾ? ಈಗೆಲ್ಲ ಇದು ಸಾಧಾರಣ ವಿಷಯ. ಇಲ್ಲಿರುವ ಯೂತ್ಸ್ ಅನ್ನು ಕೂಡ ಕೇಳಿ ನೋಡು, ಎಷ್ಟೋ ಜನ ಈ ತರಾನೇ ಜೀವಿಸ್ತಾ ಇದ್ದಾರೆ. ನಾವು ಪ್ರಾಜೆಕ್ಟು, ಅಸೈನ್ಮೆಂಟು ಅಂತ ಫೋನ್ ಅನ್ನ ಕೈಯಲ್ಲಿ ತಗೋತೀವಿ, ಅದು ನಮ್ಮನ್ನ ಎಲ್ಲೆಲ್ಲೋ ಎಳ್ಕೊಂಡು ಹೋಗುತ್ತೆ. ಇದೆಲ್ಲ ಯವ್ವನ ಪ್ರಾಯದ ಶೋಧನೆಗಳು. ನಿನಗೆ ಅರ್ಥವಾಗುತ್ತೋ ಇಲ್ವೋ, ಆದರೆ ದೇವರು ಮಾತ್ರ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ. ಹೌದು ನವೋಮಿ, ನೀನು ಸಣ್ಣ ಪಟ್ಟ ವಿಷಯನ ದೊಡ್ಡದಾಗಿ ಮಾಡ್ತಿದೀಯಾ ನೋಡು. ವಿನಿತಾ, ನೀನು ಸಣ್ಣ ಪುಟ್ಟ ವಿಷಯ ಅಂತ ನೆನೆಸಿ ದೊಡ್ಡ ಪಾಪ ಮಾಡ್ತಾ ಇದೀಯ ನೋಡು. ಇಂಥ ಶೋಧನೆ ಸಮಯ ತಾನೇ ನಮ್ಮನ್ನು ಸ್ವಾಚಿತ್ತಕ್ಕೆ ಸತ್ತು ಒಂದು ಬೆಲೆ ಕಟ್ಟಿ ಎಣ್ಣೆಯನ್ನು ತಕ್ಕೊಳ್ಳುವ ಸಮಯವಿದು. ನವೋಮಿ, ನಾನು ಕೂಡ ಮುಂಚೆ ನಿನ್ನ ಹಾಗೆ ತುಂಬಾ ಸೆನ್ಸಿಟಿವ್ ಆಗಿದ್ದೆ, ಆದ್ರೆ ಈಗ ಈ ಸಣ್ಣ ಪುಟ್ಟ ವಿಷಯ ನನ್ನ ಮನಸ್ಸಿಗೆ ಡಿಸ್ಟರ್ಬ್ ಮಾಡೋದೇ ಇಲ್ಲ. ಹೌದು,
ಪ್ರತಿ ಸಲ ಪಾಪ ಮಾಡಿ ಮಾಡಿ ದೇವರ ಹತ್ತಿರ ಹೋಗಿ ಕ್ಷಮೆ ಕೇಳಿದ್ರೆ ದೇವರು ಕ್ಷಮಿಸ್ತಾನೆ. ಸುಮ್ಮನೆ ಎಣ್ಣೆ ದೀಪ ದೀಪ ಎಣ್ಣೆ ಅಂತಿದ್ಯಾ. ಮದಲಿಂಗನಾದ ಯೇಸು ಕ್ರಿಸ್ತನು ಬರುವಾಗ ಎಣ್ಣೆ ಬತ್ತಿಯನ್ನು ಚೆನ್ನಾಗಿ ತಿರುಗಿಸಿ ತಿರುಗಿಸಿ ನಮ್ಮ ದೀಪವನ್ನು ಉರಿಸ್ತೀವೋ ಇಲ್ಲವೋ ನೋಡು. ಅಯ್ಯೋ ವಿನಿತಾ, ಪುನೀತ, ನಿಮ್ಮ ಹೃದಯ ಬಹಳ ಕಠಿಣವಾಗಿ ಹೋಗಿದೆ. ಕಾಲಕ್ಕೆ ಮುಂಚೆ ದಯಮಾಡಿ ನಿಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿಕೊಳ್ಳ್ರಿ. ಸಾಕು ನವಮಿ, ಸಾಕು, ನಿಲ್ಲಿಸು. ಇನ್ಮೇಲೆ ಈ ಟಾಪಿಕ್ ಬಗ್ಗೆ ಮಾತಾಡೋದ್ ಬೇಡ. ಫೋನ್ ಕೈಯಲ್ಲಿ ಕೊಟ್ಟು ಜಾಗ ಖಾಲಿ ಮಾಡು. ಏನ್ರೀ ಬಾ, ಇಷ್ಟು ಅರ್ಜೆಂಟ್ ಆಗಿ ಎಲ್ಲಿಂದ ಬರ್ತಾ ಇದೀಯಾ? ಓ, ಶಾಪಿಂಗ್ ಹೋಗಿ ಬರ್ತಾ ಇದೀಯಾ? ಅದನ್ನ ಯಾಕೆ ಕೇಳ್ತೀಯ? ನಾಳೆ ಕಾಲೇಜಿನಲ್ಲಿ ಫೇರ್ವೆಲ್ ಪಾರ್ಟಿ, ಅದಕ್ಕೆ ನಾನೇ ಹೋಗಿ ಹೊಸ ಡ್ರೆಸ್ ತಂದಿದ್ದೀನಿ. ಚೆನ್ನಾಗಿದೆಯಾ ನೋಡು. ಡ್ರೆಸ್ ಏನೋ ಚೆನ್ನಾಗಿದೆ, ಆದ್ರೆ ಇಷ್ಟು ಟೈಟ್ ಆಗಿ ಡೀಪ್ ನೆಕ್ ಆಗಿ ಫ್ಯಾಷನ್ ಆಗಿ ಹಾಕೊಳ್ಳಕ್ಕೆ ನಿಮ್ಮ ಅಮ್ಮ ಅಪ್ಪ ಒಪ್ಕೊಳ್ತಾರಾ? ಅಪ್ಪ ಅಮ್ಮ ಅವ್ರು ಕೊಡಿಸೋ ಡ್ರೆಸ್ ಏನಾದ್ರೂ ಹಾಕೊಂಡು ಹೋದ್ರೆ ನಾನು ಹುಚ್ಚರಂಗೆ ನಿಲ್ಬೇಕು. ಬೇರೆ ಬೇರೆ ಹುಡುಗಿಯರು ಮೇಕಪ್ ಫ್ಯಾಷನೇಬಲ್ ಡ್ರೆಸ್ ಹಾಕೊಂಡು ಹೆಂಗ್ ಬರ್ತಾರೆ ಗೊತ್ತಾ? ಅಲ್ಲಿ ಹೋಗಿ ತಲೆ ತಗ್ಗಿಸಿ ನಿಲ್ಲೋದು ನಾನೇ ಅಲ್ವಾ? ಅಪ್ಪನ ಅಮ್ಮನ. ಹೌದು, ನಮ್ಮ ಸುತ್ತಮುತ್ತಲಿರುವ ಎಲ್ಲ ಹುಡುಗಿಯರು ಲೇಟೆಸ್ಟ್ ಫ್ಯಾಷನ್ ಹೀರೋಯಿನ್ ಆಗಿ ಡ್ರೆಸ್ ಹಾಕೊಂಡ್ ಬರ್ತಾರೆ. ಚರ್ಚ್ಗೆ ಹೋದರೆ ಸಾಧಾರಣ ಡ್ರೆಸ್ ಹಾಕು ಅಂತಾರೆ. ಇವರ ಹೇಳೋ ಹಾಗೆ ಡ್ರೆಸ್ ಮಾಡ್ಕೊಂಡು ಹೋದ್ರೆ ನನಗೆ ಯಾರಾದ್ರೂ ರೆಸ್ಪೆಕ್ಟ್ ಕೊಡ್ತಾರೇನ? ಇದಕ್ಕೆ ತಾನೇ ನಾನೊಂದು ಸೂಪರ್ ಐಡಿಯಾ ಕಂಡುಹಿಡಿದಿದ್ದೇನೆ. ಆಯಾ ಸ್ಥಳಕ್ಕೆ ತಕ್ಕಂತೆ ಡ್ರೆಸ್ ಮಾಡ್ಕೊಂಡು ಹೋಗ್ಬೇಕು. ಚರ್ಚಿಗೆ ಹೋದ್ರೆ ಅದಕ್ಕೆ ತಕ್ಕಂತೆ ಡ್ರೆಸ್, ಬೇರೆ ಬೇರೆ ಸ್ಥಳಕ್ಕೆ ಹೋದ್ರೆ ಅದಕ್ಕೆ ತಕ್ಕಂತೆ ಡ್ರೆಸ್. ಅರ್ಥವಾಯ್ತಾ? ಹೇಗಿದೆ ಐಡಿಯಾ? ಸೂಪರ್ ಸರ. ಇದಕ್ಕಾಗಿಯೇ ಸಭೆಯಲ್ಲಿ ನಿನ್ನ ಬಗ್ಗೆ ಒಳ್ಳೆ ಸಾಕ್ಷಿ ಇದೆ. ಒಳ್ಳೇದಾಯ್ತು. ನಿಮ್ಮ ಹಾಗೆ ಲೋಕದಲ್ಲಿ ಒಂದು ವೇಷ, ಸಭೆಯಲ್ಲಿ ಒಂದು ವೇಷ ಹಾಕಿದ ಕಾಲವೆಲ್ಲ ದಾಟಿ ಬಂದಿದ್ದೀನಿ. ಅದು ಹೇಗೆ ಸಲೋಮಿ? ನಮ್ಮ ಸಿಸ್ಟರ್ ಶೀಬಾ ಅವರ ಬ್ಯೂಟಿ ಟಿಪ್ಸ್ ನೆನಪಿದ್ಯಾ ಕೃಪಾ? ಮೋಶೆಯಂತೆ ದೇವರ ಸಮ್ಮುಖದಲ್ಲಿ ಕೂತುಕೊಂಡು ವಾಕ್ಯವೆಂಬ ಕನ್ನಡಿಯನ್ನು ನೋಡಿ ನಮ್ಮ ಹೃದಯವನ್ನು ಶುದ್ಧೀಕರಿಸಿಕೊಂಡು ಎಸ್ತರಳಂತೆ ನಮ್ಮನ್ನು ಅಲಂಕರಿಸಿದರೆ ಮುಖದಲ್ಲಿ ಬ್ಯೂಟಿ ತಾನೇ ಬರ್ತದೆ ಕೃಪಾ. ಅದಕ್ಕಂತ ಮಿಸ್ ಇಂಡಿಯಾ ಅವಾರ್ಡ್ ಕೊಡ್ತಾರಾ ನಿನಗೆ? ಅದಕ್ಕಿಂತ ಸೂಪರ್ ರಿವಾರ್ಡ್ ನನಗೆ ಸಿಕ್ಕಿದೆ ಸಾರಾ. ಅದೆಂತ ರಿವಾರ್ಡು? ನಮ್ಮ ಕಾಲೇಜ್ ಬ್ಯೂಟಿ ಕ್ವೀನ್ ಐಶ್ವರ್ಯ ಇದ್ದಲ್ಲ, ಅವಳು ನನ್ನ ಕಡೆಗೆ ಪರ್ಸನಲ್ ಆಗಿ ಬಂದು ಏನ್ ಕೇಳಿದಲ್ಲ ಗೊತ್ತಾ? ಸಲೋಮಿ, ನಿನ್ ಮುಖದಲ್ಲಿ ಇರುವ ಸಂತೋಷವೂ ಸಮಾಧಾನವೂ ನನಗೆ ಸ್ವಲ್ಪನೂ ಇಲ್ಲವಲ್ಲ, ಅದರ ಸೀಕ್ರೆಟ್ ಏನಂತ ಕೇಳಲು ನಾನು ನಮ್ಮ ದೇವರಾದ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಹೇಳುವುದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ತು ಗೊತ್ತಾ? ಈಗ ಗೊತ್ತಾ ರೀಬಾ, ತಲೆ ತಗ್ಗಿಸಿ ನಿಲ್ಲುವುದು ನಾವಲ್ಲ ರೀಬಾ, ಕತ್ತಲಾದ ಈ ಲೋಕದಲ್ಲಿ ಬೆಳಕಾಗಿ ಉರಿದು ಪ್ರಕಾಶಿಸಬೇಕಾದವರು ನಾವೇ ರೀಬಾ. ಅರೆ, ಒಂದು ನವಮಿ ಹೋಗಿ ಈಗ ಸಲೋಮಿ ಬಂದಳಲ್ಲ. ಏಯ್ ಸಾರಾ, ನಿನ್ ದೀಪವನ್ನು ತೆಗೆದು ನೋಡು, ಎಣ್ಣೆ ಬಹಳ ಕಡಿಮೆ ಆಗಿದೆ. ಏ ಸಲೋಮಿ, ದೀಪ ಏನೋ ನಮ್ಮ ಕೈಯಲ್ಲೇ ಇದೆ ಹೌದು, ಆದ್ರೆ ನಾವಿನ್ನು ಇದೇ ಲೋಕದಲ್ಲಿದ್ದೇವಂತ ಮರಿಬೇಡ. ಸಾರಾ, ಈ ಕೊನೆ ಕಾಲದಲ್ಲಿ ಈ ವಿಷಯದ ಬಗ್ಗೆ ನೀನು ಸೀರಿಯಸ್ ಆಗಿ ತಗೊಂಡ್ರೆ ಮದಲಿಂಗನಾದ ಯೇಸು ಕ್ರಿಸ್ತನು ಬರುವಾಗ ನಿನ್ ದೀಪದಲ್ಲಿ ಎಣ್ಣೆ ಇರ್ತದೆ ಸಾರಾ. ಇಲ್ಲಿ ನೋಡು ಸಲೋಮಿ, ಯೂತ್ ಕಾನ್ಫರೆನ್ಸ್ ನಲ್ಲಿ ಇದನ್ನೆಲ್ಲ ಮಾತಾಡೋದು ತುಂಬಾ ಈಸಿ, ಆದ್ರೆ ತಿರುಗಿ ಈ ಲೋಕದಲ್ಲೇ ಜೀವಿಸ್ಬೇಕು. ಇದರಲ್ಲಿ ಬೇರೆ ತುಂಬಾ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಗಳಿವೆ ಗೊತ್ತಾ? ಅದರಲ್ಲಿ ಈ ಲೋಕ ಬೇರೆ ಎಷ್ಟು ಅಟ್ರಾಕ್ಟಿವ್ ಆಗಿ ಮೊಬೈಲು, ಫ್ಯಾಷನ್, ಬಾಯ್ ಫ್ರೆಂಡ್ಸು, ಪಾರ್ಟೀಸು, ಮೂವೀಸು ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಆಗಿದೆ. ಇದ್ರ ಮಧ್ಯ ನೀನ್ ಹೇಳೋ ರೀತಿಯಲ್ಲಿ ಸ್ವಚಿತ್ತಕ್ಕೆ ಸತ್ತು ಕಂಟ್ರೋಲ್ ಅಲ್ಲಿ ಇದ್ಕೊಂಡು ಎಣ್ಣೆ ತಗೊಳ್ಳೋ ವಿಷಯವೆಲ್ಲ ನನಗೆ ಔಟ್ ಆಫ್ ಸಿಲೆಬಸ್. ಹೋಗು. ಹಲೋ, ಏನಮ್ಮ, ಏನ್ ಹೇಳ್ಬೇಕು? ಬೇಗ ಹೇಳ್ರಿ. ಅಲ್ಲೇನು ಗದ್ಲ? ಕೃಪಾ ಏನೋ ಟೆನ್ಷನ್ ಅಲ್ಲಿ ಇದ್ದಾಳ ಅನ್ಸತ್ತೆ. ಏನಿಲ್ಲ, ಅವಳು ರಮ್ಮನ್ ಜೊತೆ ಮಾತಾಡ್ತಾ ಇದ್ದಾಳೆ. ಹೌದು, ಬ್ಯುಸಿ ಇದ್ದೇನೆ. ಮೊದಲು ಆ ಆಂಟಿಗೆ ಹೇಳಿ ಸಾರಿ ಕೇಳೋಕೆ. ಹೌದು, ನಾನೇ ಉಲ್ಟಾ ಮಾತಾಡಿದೆ. ಅವರಿಗೆ ನನ್ನನ್ನು ಕರೆಕ್ಟ್ ಮಾಡಲಿಕ್ಕೆ ಯಾವ ರೈಟ್ಸ್ ಇಲ್ಲ.
ನನ್ನಿಂದ ಆಗಲ್ಲ ಅಂದ್ರೆ ಆಗಲ್ಲ. ಅಪ್ಪ ಹೇಳಿದ್ರೆ ನಾನು ಮಾಡ್ತೇನಾ? ಇಲ್ಲ. ಇಲ್ಲಿ ನೋಡಿ, ನಾನು ಅವ್ರ ಹತ್ರ ಸಾರಿ ಕೇಳೋದಿಲ್ಲ. ಅವರ ಸಾರಿಯೂ ನನಗೆ ಬೇಕಾಗಿಲ್ಲ. ಹಾ ಹೌದು, ಬೈಬಲ್ ಓದುತ್ತೇನೆ, ಚರ್ಚ್ಗೆ ಹೋಗ್ತೇನೆ, ಪ್ರಾರ್ಥನೆ ಮಾಡ್ತೇನೆ. ಅದಕ್ಕೇನು? ಸಾಕು, ಸುಮ್ಮನೆ ಹೇಳಿದ್ದನ್ನೇ ಹೇಳಬೇಡ. ಆಯ್ತು, ಈ ಫೋನ್ ಇಡಿ, ಆಮೇಲೆ ಮಾತಾಡ್ತೇನೆ. ಏನು ಕೃಪಾ, ಅಮ್ಮನ ಕಡೆ ಇಷ್ಟು ಕಠಿಣವಾಗಿ ಸ್ವಲ್ಪವೂ ಮರ್ಯಾದೆ ಇಲ್ಲದೆ ಹೀಗೆ ಮಾತಾಡ್ತಾ ಇದೀಯಾ? ತಂದೆ ತಾಯಿಯನ್ನು ಘನಪಡಿಸಬೇಕೆಂದು, ಅಧಿಕಾರಕ್ಕೆ ವಿಧೇಯರಾಗಿರಬೇಕೆಂತೇಳಿ ಸಭೆಯಲ್ಲಿ ಪದೇ ಪದೇ ಕೇಳ್ತಾ ಇಲ್ವಾ? ಅಯ್ಯೋ, ಒಂದು ನವಮಿ ಹೋಗಿ ಒಂದು ಸಲೋಮಿ ಬಂದು ಈಗ ಸುನಾಮಿಯೇ ಬಂತಲ್ಲ. ಏ ಶುನೇಮಿಯಾ, ನೀವೆಲ್ಲ ತುಂಬಾ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದೀರಾ. ನಾವು ಚರ್ಚಿಗೆ ಹೋಗ್ತೇವೆ, ಬೈಬಲ್ ಓದ್ತೇವೆ, ಪ್ರಾರ್ಥನೆಯನ್ನು ಮಾಡ್ತೇವೆ. ನೀವೆಲ್ಲ ಸಣ್ಣ ಸಣ್ಣ ವಿಷಯಕ್ಕೆ ದೇವರು ಅದನ್ನು ಬಯಸ್ತಾನೆ, ಇದನ್ನು ಬಯಸ್ತಾನೆ, ಅದು ಇದು ಅಂತ ತುಂಬಾನೇ ಓವರ್ ಆಕ್ಟಿಂಗ್ ಮಾಡ್ತೀರಾ. ನಾವು ಇನ್ನು ಈ ಲೋಕದಲ್ಲಿ ಇದ್ದೇವೆ, ಮರಿಬೇಡ. ನಾವು ಈ ಲೋಕದಲ್ಲಿ ಇದ್ದರೂ ಮದಲಿಂಗನಾದ ಯೇಸುವಿಗಾಗಿ ಕಾಯುತ್ತಿರುವ ಮೊದಲಗಿತ್ತಿಯರು. ಈ ಕಡೆ ಕಾಲದಲ್ಲಿ ಮನುಷ್ಯರು ತಂದೆ ತಾಯಿಗಳಿಗೆ ಅವಿಧರು, ಪರಿಶುದ್ಧತೆ ಇಲ್ಲದವರು, ದೇವರನ್ನು ಪ್ರೀತಿಸದವರು, ಸುಖಭೋಗದಲ್ಲಿ ಬಾಳುವವರು, ದೇವರ ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವರು ಆಗಿದ್ದಾರೆ. ನಾವುಗಳು ಆ ರೀತಿ ಇರಬಾರದು. ನಾವು ಮನತಿರುಗಿ ಬದುಕಬೇಕು. ಮದಲಿಂಗನಾದ ಯೇಸು ಬೇಗನೆ ಬರುತ್ತಾನೆ. ನಮ್ಮ ದೀಪದಲ್ಲಿ ಎಣ್ಣೆಯೊಂದಿಗೆ ಯಾವಾಗಲೂ ಸಿದ್ಧರಾಗಿರಬೇಕು. ಶುನೇಮಿಯಾ, ಮದಲಿಂಗನಾದ ಯೇಸುವಿನ ಬರೋಣಕ್ಕೆ ಇನ್ನೂ ಸಮಯವಿದೆ. ಎಣ್ಣೆ ತಗೊಳ್ಳಕ್ಕೂ ಇನ್ನೂ ಟೈಮ್ ಇದೆ. ನಿಧಾನವಾಗಿ ಮನ ತಿರುಗಿ ನಿಧಾನವಾಗಿ ಹೋಗೋಣ. ಯಾಕೆ ಗಡಿಬಿಡಿ ಮಾಡ್ತೀಯಾ? ಎಲ್ಲ ನಾಳೆ ನೋಡ್ಕೊಳ್ಳೋಣ. ರಾತ್ರಿ ಆಗಿದೆ, ನೆಮ್ಮದಿಯಾಗಿ ನಿದ್ದೆ ಮಾಡ್ಲು ಬಿಡು, ಹೋಗು. ಇಗೋ, ಮದಲಿಂಗನಾದ ಯೇಸು ಕ್ರಿಸ್ತನು ಬರುತ್ತಿದ್ದಾರೆ. ಬನ್ನಿ, ಆತನನ್ನು ಎದುರುಗೊಳ್ಳಿರಿ. ಸಲೋಮಿ, ಬೇಗನೆ ಎದ್ದೇಳು, ಮದಲಿಂಗನಾದ ಯೇಸು ಬಂದಿದ್ದಾನೆ. ನವಮಿ, ಎದ್ದೇಳು, ನಿದ್ದೆ ಮಾಡಿದ್ದು ಸಾಕು, ಮದಲಿಂಗನು ಬಂದಿದ್ದಾರೆ. ಅಣ್ಣ, ದೀಪವನ್ನು ತೆಗೆ. ನನ್ನ ದೀಪವನ್ನು ಹೊತ್ತಿಸು. ನನ್ನ ದೀಪವನ್ನು ಕೂಡ ಹೊತ್ತಿಸು. ಅಯ್ಯೋ, ನನ್ನ ದೀಪ ಉರಿಯುತ್ತಿಲ್ಲವಲ್ಲ. ಅಯ್ಯೋ, ಆ ದೀಪವನ್ನು ಹೊತ್ತಿಸಿ ನೋಡು, ಉರಿಯುತ್ತೆ. ಹೇಗೆ ಉರಿಯುತ್ತೆ? ದೀಪದಲ್ಲಿ ಎಣ್ಣೆ ಇಲ್ಲವಲ್ಲ, ಮತ್ತೆ ಹೇಗೆ ಉರಿಯುತ್ತೆ? ಅಯ್ಯೋ, ನನ್ನ ದೀಪದಲ್ಲಿ ಎಣ್ಣೆ ಇಲ್ಲವಲ್ಲ. ನಿನ್ನ ಪಾತ್ರೆಯಲ್ಲಿ ಎಣ್ಣೆ ಇದೆಯಾ? ಹೇ ಸಲೋಮಿ, ನವಮಿ, ನಿಮ್ಮ ದೀಪವೆಲ್ಲ ಚೆನ್ನಾಗಿ ಉರಿತಾ ಇದೆಯಲ್ಲ. ಅವರು ಎಕ್ಸ್ಟ್ರಾ ಎಣ್ಣೆ ತಂದಿದ್ದಾರೆ ಅನ್ಸುತ್ತೆ, ಅದಕ್ಕೆ ಉರಿತಾ ಇದೆ. ನಿನ್ನ ಪಾತ್ರೆ ಚೆಕ್ ಮಾಡು ಬೇಗ. ಅಣ್ಣ, ಮರಿಯಾ, ಸ್ವಲ್ಪ ಎಣ್ಣೆ ಕೊಡಿ ಬೇಗ. ನನ್ನ ದೀಪ ಆರಿ ಹೋಗ್ತಾ ಇದೆ. ಅಯ್ಯೋ, ಕೃಪಾ, ಸಾಲ ತೆಗೆದುಕೊಳ್ಳುವ ವಿಷಯನಾ ಇದು? ಈ ಎಣ್ಣೆ ನಿಮಗೆ ತರೋದು ಇಲ್ಲ, ಉಪಯೋಗವಾಗುವುದೂ ಇಲ್ಲ. ಬೇಗನೆ ಬೆಲೆ ಕಟ್ಟಿ ಎಣ್ಣೆ ತಗೊಂಡು ಬರ್ರಿ. ವಿನೀತಾ, ಪುನೀತಾ, ಬರ್ರಿ. ಸಾರಾ, ರೀಪಾ, ಬೇಗ ಬರ್ರಿ. ಅಂಗಡಿಗೆ ಹೋಗಿ ಬೆಲೆ ಕೊಟ್ಟು ಎಣ್ಣೆ ತೆಗೆದುಕೊಂಡು ಬರೋಣ. ಬೇಗ ಬರ್ರಿ, ಬೇಗ ಬೇಗ ಬರ್ರಿ, ಹೋಗೋಣ. ಅಯ್ಯೋ, ಬಾಗಿಲು ಮುಚ್ಚಲ್ಪಟ್ಟಿದೆಯಲ್ಲ. ಅಯ್ಯೋ, ಹೌದು, ಬಾಗಿಲು ಮುಚ್ಚಿದೆಯಲ್ಲ. ಸ್ವಲ್ಪ ತಡಿ, ನಾನು ಹೋಗಿ ತಟ್ಟಿ ನೋಡ್ತೇನೆ. ದೇವರೇ, ದೇವರೇ, ಕೃಪಾ ಬಂದಿದ್ದೇನೆ ದೇವ್ರೇ. ಚರ್ಚಲ್ಲಿ ಫಸ್ಟ್ ಲೈನ್ ನಲ್ಲಿ ಕುಂತು ಮೈಕ್ ಹಿಡಿದುಕೊಂಡು ಹಾಡು ಹಾಡ್ತೇನಲ್ಲ, ಆ ಕೃಪಾ ದೇವ್ರೇ. ನನಗೆ ಸ್ವಲ್ಪ ಬಾಗಿಲು ತೆರೀರಿ ದೇವ್ರೇ. ನಿನ್ನನ್ನು ನಾನು ಅರಿಯೆನು. ಏನು? ನಾನು ಅಂದ್ರೆ ಯಾರು ಗೊತ್ತಿಲ್ವಾ? ವರ್ಷ ವರ್ಷ VBS ನಲ್ಲಿ ಆಕ್ಷನ್ ಸಾಂಗ್ ಹೇಳ್ಕೊಟ್ಟಿದ್ದೇನೆ ಅಲ್ಲ ದೇವ್ರೆ. ನಾನು ಅಂದ್ರೆ ಎಲ್ಲರಿಗೂ ಗೊತ್ತಿದೆ, ನಿಮಗೆ ಗೊತ್ತಿಲ್ವಾ ದೇವ್ರೆ? ಇದನ್ನೆಲ್ಲ ನೀನು ನಿನ್ನ ಮಹಿಮೆಗಾಗಿ ಮಾಡಿದ್ದಿ.
ನಿನ್ನನ್ನು ಎಲ್ಲರೂ ಗುರುತಿಸಬಹುದು, ಆದರೆ ನಾನು ನಿನ್ನನ್ನು ಅರಿಯೆನು. ಅಯ್ಯೋ, ದೇವರ ಮಹಿಮೆಯನ್ನು ಹುಡುಕದೆ ನನ್ನ ಹೆಮ್ಮೆಗಾಗಿ ಬದುಕಿ ಮುಗಿಸಿದೆನಲ್ಲ. ಅಯ್ಯೋ, ಸ್ವಲ್ಪ ಸರಿ, ನಾನು ಹೋಗಿ ನೋಡ್ತೇನೆ. ದೇವ್ರೇ, ದೇವ್ರೇ, ವಿನಿತಾ ಬಂದಿದ್ದೀನಿ ದೇವ್ರೇ. ಚರ್ಚ್ ಕ್ಲೀನ್ ಮಾಡೋ ವಿನಿತಾ ಬಂದಿದ್ದೀನಿ ದೇವ್ರೇ. ಸ್ವಲ್ಪ ಬಾಗ್ಲು ತೆರೀರಿ ದೇವ್ರೇ. ನಾನು ನಿನ್ನನ್ನು ಅರಿಯೆನು. ಏನು? ವಾರ ವಾರ ಚರ್ಚ್ ಕಸ ಗುಡಿಸಿ, ನೆಲ ಒರೆಸಿ, ಚಾಪೆ ಹಾಕಿ, ಚೇರ್ ಹಾಕಿ, ಎಲ್ರಿಗೂ ಟೀ ಕೂಡ ಹಾಕಿ ಕೊಟ್ಟಿದ್ದೇನೆ ದೇವ್ರೆ. ನಾನ್ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಿರಲ್ಲ ದೇವ್ರೆ. ಇದನ್ನೆಲ್ಲವನ್ನು ನೀನು ನನಗೋಸ್ಕರ ಮಾಡಲಿಲ್ಲ, ನಿನ್ನ ಸುತ್ತಲಿರುವ ಜನರು ನೋಡಬೇಕೆಂದು ಮಾಡಿದಿ. ಅಯ್ಯೋ, ಈ ಹೊತ್ತು ಎಲ್ಲವೂ ಬೆಳಕಿಗೆ ಬಂತಲ್ಲ. ಅಂತರಂಗವನ್ನು ನೋಡುವ ದೇವರು ಬಯಸುವ ಜೀವನವನ್ನು ಜೀವಿಸದೆ ತಪ್ಪು ಮಾಡಿಬಿಟ್ಟೆನಲ್ಲ. ಅಯ್ಯೋ ಅಯ್ಯೋ, ವ್ಯರ್ಥವಾಗಿ ಜೀವಿಸಿ ಮುಗಿಸಿದೆನಲ್ಲ. ದೇವರು ಹೇಗಾದರೂ ನನಗೆ ಬಾಗಿಲು ತೆರೆದೇ ತೆರೆಯುತ್ತಾರೆ. ದೇವರೇ, ದೇವರೇ, ನಾನು ಪುನೀತಾ ಬಂದಿದ್ದೇನೆ ದೇವರೇ. ಚರ್ಚ್ ಮೀಟಿಂಗ್, ಯೂತ್ ಕಾನ್ಫರೆನ್ಸ್ ಒಂದನ್ನೂ ಮಿಸ್ ಮಾಡದೇ ಇರುವ ಪುನೀತಾ ದೇವ್ರೆ, ಸ್ವಲ್ಪ ಬಾಗಿಲನ್ನು ತೆರೆಯಿರಿ ದೇವ್ರೆ. ನಿನ್ನನ್ನು ನಾನು ಅರಿಯೆನು. ದೇವರೇ, ನಮ್ಮ ಯೂತ್ ಲೀಡರ್ಸ್ ಅನ್ನು ಕೇಳಿ ನೋಡಿ ದೇವರೇ. ಸಭೆಯಲ್ಲಿ ಯಾರನ್ನು ಬೇಕಾದ್ರೂ ಕೇಳಿ ನೋಡಿ ದೇವರೇ. ಅವರು ನನ್ನ ಬಗ್ಗೆ ಒಳ್ಳೆ ಸಾಕ್ಷಿಯನ್ನೇ ಹೇಳ್ತಾರೆ. ಆದರೂ ಅವರು ನಿನ್ನ ಅಂತರಂಗ ಜೀವಿತವನ್ನು ನೋಡಲಿಲ್ಲವಲ್ಲ. ಭಯಭಕ್ತಿಯಿಂದ ದೇವರಿಗೆ ನಡ್ಕೊಳ್ಳುವುದನ್ನು ಬಿಟ್ಟು ಅಂತರಂಗದಲ್ಲಿ ನೀನು ಮಾಡಿದ ಕಾರ್ಯಗಳು, ನಿನ್ನ ಅಶ್ಲೀಲ ಯೋಚನೆಗಳು, ಹೆಮ್ಮೆಯ ಮಾತುಗಳು. ಸಾಕು ದೇವ್ರೆ, ಸಾಕು. ನನ್ನ ಪಾಪವೆಲ್ಲ ನನ್ನ ಕಣ್ಮುಂದೆನೇ ಇದೆ. ಕರ್ತನಿಗೆ ಭಯಪಡುವ ಭಯವನ್ನು ಅಸಡ್ಡೆ ಮಾಡಿನೇ ಬದುಕಿ ನನ್ನ ನಿತ್ಯ ಜೀವವನ್ನೇ ಕಳೆದುಕೊಂಡು ಬಿಟ್ಟೆನಲ್ಲ. ಅಯ್ಯೋ ಅಯ್ಯೋ. ದೇವ್ರೆ, ದೇವ್ರೆ, ರೀಬಾ ಬಂದಿದ್ದೇನೆ ದೇವ್ರೆ. ತಟ್ಟಿರೆ ತೆರೆಯುವೆನು ಎಂದು ಹೇಳಿದೆಯಲ್ಲ ದೇವ್ರೆ. ಆದರೆ ಈಗ ತಟ್ಟುತ್ತಾ ಇದ್ದೇನೆ, ನೀವು ತೆರೆಯುತ್ತಾ ಇಲ್ಲವಲ್ಲ ದೇವ್ರೆ. ಇದು ತಟ್ಟುವ ಸಮಯವೂ ಅಲ್ಲ, ತೆರೆಯುವ ಕಾಲವೂ ಅಲ್ಲ. ಹೌದು, ನಾನು ನಿನ್ನ ಜೊತೆಗೆ ಊಟ ಮಾಡುವುದಕ್ಕೆ ಬಹಳ ಬಯಸಿ ನಿನ್ನ ಬಾಗಿಲು ಹತ್ತಿರ ನಿಂತು ಬಾಗಿಲನ್ನು ತಟ್ಟುತ್ತಾ ಇದ್ದೆ. ಆದರೆ ನೀನು ನನ್ನ ಶಬ್ದ ಕೇಳಿ ಬಾಗಿಲನ್ನು ತೆರೆಯಲೇ ಇಲ್ಲ. ಆದರೆ ನಾನು ನಿನ್ನನ್ನು ಅರಿಯೆನು. ಅಯ್ಯೋ ದೇವ್ರೆ, ನೀವು ತಟ್ಟುವಾಗ ನಿಮ್ಮ ಪ್ರೀತಿಯ ಧ್ವನಿಯು ಕೇಳಿಸಿತು ದೇವರೇ. ಕಂಡು ಕಾಣದಂತೆ, ಕೇಳಿಸಿಯೂ ಕೇಳದಂತೆ ಇದ್ದು ಬಿಟ್ಟೆ ದೇವರೇ. ಅವತ್ತು ನಾನು ನಿಮಗಾಗಿ ಬಾಗಿಲು ತೆರೆದಿದ್ದರೆ ಇವತ್ತು ನಿನ್ನನ್ನು ಅರಿಯೇನೆಂಬುದಾಗಿ ಹೇಳುತ್ತಿರಲಿಲ್ಲವಲ್ಲ ದೇವರೇ. ಈಗ ನಾನು ತಟ್ಟುತ್ತಾ ಇದ್ದೇನೆ, ನೀವು ತೆರೆಯುತ್ತಾ ಇಲ್ಲವಲ್ಲ. ದೇವರ ಪ್ರೀತಿಯನ್ನು, ಆತನ ದೀರ್ಘ ಶಾಂತಿಯನ್ನು ಅಸಡ್ಡೆ ಮಾಡಿ ಬದುಕಿದ್ದೇನಲ್ಲ. ಅಯ್ಯೋ ದೇವ್ರೇ, ದೇವ್ರೇ, ಸಾರಾ ಬಂದಿದ್ದೇನೆ ದೇವ್ರೆ. ಬಾಗಿಲು ತೆರೆಯಿರಿ ಅಂತ ಕೇಳ್ತಾ ಇಲ್ಲ ದೇವ್ರೆ. ಬಾಗಿಲನ್ನು ತೆರೆಯಿರಿ ಅಂತ ಕೇಳ್ತಾ ಇಲ್ಲ ದೇವ್ರೆ. ನನ್ನ ಕಪಟ ಜೀವನ ನನಗೆ ಚೆನ್ನಾಗಿ ಗೊತ್ತಾಯ್ತು. ಆದ್ರೆ ಒಂದೇ ಒಂದು ರಿಕ್ವೆಸ್ಟ್ ದೇವ್ರೆ, ಇನ್ನು ಒಂದೇ ಒಂದು ಚಾನ್ಸ್ ಕೊಡ್ರಿ ದೇವ್ರೆ. ಇನ್ನು ಒಂದೇ ಒಂದು ಚಾನ್ಸ್ ದೇವ್ರೆ. ತಿರುಗಿ ಈ ಲೋಕಕ್ಕೆ ಹೋಗಿ ಇದೇ ಯೌವನ ಜೀವಿತವನ್ನು ಜೀವಿಸುವುದಕ್ಕೆ ಮತ್ತೊಂದು ಚಾನ್ಸ್ ಕೊಡ್ರಿ ದೇವ್ರೆ. ಈಗ ನನಗೆ ಹೇಗೆ ಜೀವಿಸಬೇಕು, ಯಾರಿಗೋಸ್ಕರ ಬದುಕಬೇಕು ಎಂದು ಚೆನ್ನಾಗಿ ಗೊತ್ತಾಗಿದೆ. ಅಂತರಂಗದಲ್ಲಿ ಹೇಗೆ ಪರಿಶುದ್ಧವಾಗಿ ಜೀವಿಸಬೇಕು, ತಂದೆ ತಾಯಿಗಳನ್ನು ಹೇಗೆ ಘನಪಡಿಸಬೇಕು, ಅಧಿಕಾರಕ್ಕೆ ಹೇಗೆ ವಿಧೇಯರಾಗಬೇಕೆಂಬುದು ಗೊತ್ತಾಯ್ತು ದೇವ್ರೆ. ಹೇಗೆ ಕ್ಷಮಿಸಬೇಕು ಮತ್ತು ಹೇಗೆ ಕ್ಷಮೆ ಕೇಳಬೇಕು ಎಲ್ಲಾ ಗೊತ್ತಾಗಿದೆ ದೇವರೇ. ಎಲ್ಲಕ್ಕಿಂತ ಈ ಲೋಕವನ್ನು ದ್ವೇಷಿಸಿ ಯೇಸುವೆ ನಿನ್ನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಬಲದಿಂದ ಪ್ರೀತಿಸಬೇಕೆಂಬುದು ನನಗೆ ಚೆನ್ನಾಗಿ ತಿಳಿಯಿತು ದೇವರೇ. ಮನಸ್ಸು ತಿರುಗಿಸಿಕೊಂಡಿದ್ದೇನೆ ದೇವರೇ, ಮನಸ್ಸು ತಿರುಗಿಸಿಕೊಂಡಿದ್ದೇನೆ. ತುಂಬಾ ತೀರ್ಮಾನಗಳನ್ನು ಮಾಡಿದ್ದೇನೆ ದೇವರೇ. ಯೇಸುವೆ ದೇವರೇ, ತಿರುಗಿ ಹೋಗಿ ಇದೇ ಜೀವನವನ್ನು
ಇನ್ನು ಉತ್ತಮವಾಗಿ ಜೀವಿಸಿ ನನ್ನ ದೀಪದಲ್ಲಿ ಎಣ್ಣೆ ತುಂಬಿ ಹೊರಸೂಸುವಂತೆ ಬದುಕಿ ತೋರಿಸ್ತೇನೆ ದೇವ್ರೆ. ಯೇಸುವೆ ದೇವ್ರೆ, ಇನ್ನು ಒಂದೇ ಒಂದು ಚಾನ್ಸ್ ಮಾತ್ರ ಕೊಡಿ ದೇವ್ರೆ. ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ದೇವ್ರೆ. ಇಲ್ಲ, ಕಾಲವು ದಾಟಿ ಹೋಗಿದೆ, ನಿನಗೆ ಕೊಡಲ್ಪಟ್ಟ ಸಮಯವೂ ಮುಗಿಯಿತು. ಇಗೋ ನಿನ್ನ ನ್ಯಾಯ ತೀರ್ಪಿನ ದಿನ ಬಂದು ಬಿಟ್ಟಿದೆ. ಅಯ್ಯೋ, ನನಗೆ ಕೊಟ್ಟಂತ ಒಂದೇ ಒಂದು ಅವಕಾಶ ನಿತ್ಯಕ್ಕೂ ಕಳೆದು ಬಿಟ್ಟೆನಲ್ಲ. ಅಯ್ಯೋ. ಹೌದು, ಇದನ್ನು ಕೇಳುತ್ತಾ ನೋಡುತ್ತಾ ಇರುವ ಯವನಸ್ಥ ಸಹೋದರ ಸಹೋದರಿಯರೇ, ನಿಮಗೆ ಕೊಡಲ್ಪಟ್ಟಿರುವುದು ಒಂದೇ ಒಂದು ಜೀವನ. ಮೊದಲಿಂಗನಾದ ಯೇಸು ಕ್ರಿಸ್ತನು ಬೇಗನೆ ಬರಲಿಕ್ಕಿದ್ದಾನೆ. ಅದು ನಿನ್ನನ್ನು ಬೇಗ ಬಿಟ್ಟು ಹಾದು ಹೋಗುವಂಥದ್ದು. ಕ್ರಿಸ್ತನ ಮಹಿಮೆಗಾಗಿ ನೀ ಏನನ್ನು ಮಾಡುತ್ತೀಯೋ ಅದು ಮಾತ್ರ ನೆಲೆ ನಿಲ್ಲುತ್ತದೆ. ಎದ್ದೇಳಿರಿ ಯವನಸ್ಥರೇ, ಎದ್ದೇಳಿರಿ, ಉರಿಯಿರಿ, ಯೇಸುವಿಗಾಗಿ ಉರಿಯಿರಿ. हालेलुया। ಈಗ ತಾನೇ ನಾವೆಲ್ಲ ಇಲ್ಲಿ ಒಂದು ಸ್ಕಿಟ್ ಅನ್ನ ನೋಡಿದ್ರಿ. अभी ही हम सब ने यहाँ पर एक स्किट देखा है। ಆ ಸ್ಕಿಟ್ ನಾನು ನಂಬ್ತೇನೆ ನಿಮ್ಮೆಲ್ಲರ ಹೃದಯದೊಟ್ಟಿಗೆ ಮಾತನಾಡಿದೆ मैं ಎಂಬುದಾಗಿ. विश्वास करती हूँ कि वो स्किट हम सब से वो बात किया है। ಹಾಲೆಲೂಯಾ. हालेलुया। ನಿಮ್ಮೆಲ್ಲರಿಗೆ ಆಶೀರ್ವಾದ ಆಯ್ತಾ ಅದನ್ನ ನೋಡ್ತಾ ಇದ್ದಾಗ? उसे देखते समय कि आप सबको आशीष हुआ है। ಮುಂದೆ ಈಗ ಸ್ವಲ್ಪದಲ್ಲಿ ನಾವು ಒಂದು 10 ನಿಮಿಷ ವಾಕ್ಯ ನೋಡಿಕೊಳ್ಳೋಣ. ನಾನು ಹೆಚ್ಚು ಹೊತ್ತು ತಕೊಳ್ಳೋದಿಲ್ಲ. एक 10 मिनट हम परमेश्वर का वचन देखेंगे। मैं ज्यादा समय नहीं लूंगी। ಆ ಸ್ಕಿಟ್ ಅಲ್ಲಿ ನೋಡಿದಂತಹ ಒಂದು ಸನ್ನಿವೇಶ ಇವತ್ತಿಲ್ಲ ನಾಳೆ ನಮ್ಮೆಲ್ಲರೊಟ್ಟಿಗೆ ನಡೆಯುವಂತದ್ದಾಗಿದೆ. उस स्किट में जो घटना घटा है आज न कल वो हमारे साथ घटेगा। ಅದರಲ್ಲಿ ಏನೆಲ್ಲ ಒಂದು ಉದಾಹರಣೆಗಳನ್ನ ಅವರು ತಕೊಂಡ್ರು, ಇವತ್ತಿಲ್ಲ ನಾಳೆ ನಾನು ನೀನು ಒಂದು ವೇಳೆ ಅದೇ ರೀತಿಯಾದ ಜೀವನ ನಾವು ಜೀವಿಸುವುದಾಗಿದ್ರೆ ನಾವು ಕೂಡ ಅಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಗ್ತದೆ. अगर आप और हम सब ऐसा जिंदगी जिएंगे तो आने वाले कल में हम सबको ऐसा हालत का फैसला सामना करना पड़ेगा। ಇಲ್ಲಿ ಕುಳಿತಂತ ನಾವು ಪ್ರತಿಯೊಬ್ಬರು ಯೇಸುವಿನಲ್ಲಿ ನಾವು ರಕ್ಷಣೆ ಹೊಂದಿದಂತ ಮಕ್ಕಳು. यहाँ पर बैठे हुए हम सब यीशु मसीह में तारण पाने वाले बच्चे ಸ್ವಲ್ಪ ನೀವು ಆ ಕಡೆ ಈ ಕಡೆ ನೋಡದೆ ಗಮನ ಇಟ್ಟು ಒಂದು 10 ನಿಮಿಷ ಈ ಕಡೆ ಗಮನ ಕೊಟ್ಟು ಕೇಳಿದ್ರೆ ಹೇಳುವಂತಹ ವಾಕ್ಯ ಆಶೀರ್ವಾದ ಆಗ್ತದೆ ಅನ್ಕೊಳ್ತೇನೆ. यहाँ वहाँ बिना देखे 10 मिनट आप वचन को सुनेंगे तो वचन में जो बता रही हूँ आपको वो समझ आएगा। ಯೇಸುವನ್ನ ನಾವು ನಮ್ಮ ಸ್ವಂತ ರಕ್ಷಕನನ್ನಾಗಿ ನಾವು ಅಂಗೀಕರಿಸಿರುವಾಗ, यीशु मसीह को हमारा स्व रक्षक के जब हमने स्वीकारा है, ಆತನಲ್ಲಿ ಬರೀ ನಮಗೆ ರಕ್ಷಣೆ ಜೀವನ ಮಾತ್ರ ಅಲ್ಲ, उनमें सिर्फ हमें तारण का जिंदगी नहीं है। ಆತನಿರುವಾಗ ಬರೀ ನಮಗೆ ಒಂದು ನಮ್ಮ ಪಾಪಗಳಿಂದ ಬಿಡುಗಡೆ ಆಯ್ತು ಎಂಬುದಾಗಿ ಮಾತ್ರ ಅಲ್ಲ, वो जब हमारे साथ है सिर्फ हमारे पापों से छुटकारा मिला है के नहीं है, ಆತನೇ ನಮಗೆ ಸರ್ವಸ್ವ ಆಗಿದ್ದಾನ್ರಿ. वही हमारे लिए सब कुछ है। ನಾವು ಇಲ್ಲಿ ಕುಳಿತಂತ ನಮ್ಮ ಪ್ರತಿಯೊಬ್ಬರ ಕುಟುಂಬಗಳು ಒಂದಿಲ್ಲ ಒಂದು ರೀತಿಯಾಗಿ ನಾವು ಯೇಸು ಸ್ವಾಮಿಯನ್ನ ನಮ್ಮ ದೇವರು ನಮ್ಮ ರಕ್ಷಕನು ಎಂಬುದಾಗಿ ನಾವು ಅರ್ಥಕೊಂಡ್ವು. यहाँ पर बैठे हुए हर एक हम सब जो है एक ना एक तरीके से यीशु मसीह को हमारे रक्षक के हमने ಯೇಸು स्वीकारा ನಮ್ಮ है। ಜೀವಿತದಲ್ಲಿ ಬಂದಾಗ, ನಮ್ಮ ಕುಟುಂಬದಲ್ಲಿ ಬಂದಾಗ ನಮ್ಮ ಪರಿಸ್ಥಿತಿಗಳು ಬದಲಾದಂತ ಅನುಭವವನ್ನ ನಾವೆಲ್ಲ ಇಲ್ಲಿ ಕುಳಿತಂತವರು ಹೊಂದಿದ್ದೇವೆ. यीशु मसीह जब हमारे जिंदगी में आए, हमारे जिंदगी में हमारे परिवारों में हालत बदलते हुए हम सब ने देखा है। ಆದ್ರೆ ಅದು ಅಷ್ಟಕ್ಕೆ ಅಲ್ಲ, लेकिन वो सिर्फ उतना ही नहीं ಆತನು है, ಅದಕ್ಕಿಂತ ಹೆಚ್ಚಿನವನು ನಮ್ಗಾಗಿದ್ದಾನ್ರಿ. वो उससे भी बढ़कर हमारे लिए ನಮ್ಮೆಲ್ಲರ है। ಜೀವಿತದ ಕೊನೆಯ ಒಂದು ಕಾಲ ಬರುವಾಗ, ನಮ್ಮ ಒಂದು ಜೀವಿತದ ಅಂತ್ಯದ ಸಮಯ ಬರುವಾಗ, हमारे जिंदगी का अंत्य काल जब आता है, ಇಲ್ಲಿ ನಾವು ಯೋಗ್ಯರಾಗಿ ಜೀವಿಸುವುದಾಗಿದ್ರೆ, अगर यहाँ पर हम योग्य बनकर जिएंगे तो ನಮ್ಮೆಲ್ಲರ ಕೊನೆ ನಮಗೆ ಪರಲೋಕನೇ ಇದೆ. हम सब का आखिर जो है समाप्ति वो स्वर्ग ही है। ಯೇಸು ಆತನು ನಾವು ಜೀವಿಸುವಂತ ಆ ಒಂದು ಸ್ಥಳ ನಮಗೆ ಯೇಸು ಆಗಿದ್ದಾನ್ರಿ. हम जीने वाला निवास स्थान जो है वो यीशु है। ಆತನು ಬರೀ ನಮಗೆ ರಕ್ಷಣೆ ಮಾತ್ರ ಅಲ್ಲ, वह सिर्फ हमारे लिए तारण ही नहीं है, ಆತನು ಆತನು ಬರೀ ನಮಗೆ ಒಂದು ರಕ್ಷಣೆ ಮಾತ್ರ ಅಲ್ಲ, वो सिर्फ हमारे लिए तारणदायक ही ನಮಗೆ नहीं ಬಿಡುಗಡೆ है, ಮಾತ್ರ ಅಲ್ಲ, सिर्फ हमारे लिए छुटकारा ही नहीं ಆದ್ರೆ है, ಆತನು ನಮಗೆ ನಾವು ವಾಸಿಸುವಂತ ಒಂದು ಸ್ಥಳ ಆತನಲ್ಲಿದೆ. लेकिन हम वास करने वाला जगह जो है उनके अंदर ನಾವು है। ಸ್ಕಿಟ್ ನಲ್ಲಿ ನೋಡಿದ್ವು, ಕೆಲವು ಸ್ತ್ರೀಯರು ಆ ಒಂದು ಸ್ಥಳವನ್ನ ಪಡ್ಕೊಂಡ್ರು, ಕೆಲವು ಸ್ತ್ರೀಯರು ಆ ಸ್ಥಳವನ್ನ ಪಡ್ಕೊಳ್ಳದೆ ಹೋದ್ರು. हमने स्किट में देखा थोड़े स्त्रियों ने उस जगह को हासिल किया और थोड़े स्त्रियों ने उस जगह को हासिल नहीं किया। ನಾವು ನಿತ್ಯವೂ ವಾಸಿಸುವಂತ ಒಂದು ಸ್ಥಳ ಆತನಲ್ಲಿ ನಮಗಿದೆ. हम हमेशा वास करने वाला एक जगह जो है यीशु मसीह में है। ಕಳೆದ ಕೆಲವು ದಿನಗಳ
ಹಿಂದೆ ನಮ್ಮ ಸಭಾಪಾಲಕರ ಒಬ್ಬ ಕಸನ್ ಬ್ರದರ್ ಹುಬ್ಳಿಯಲ್ಲಿ ತೀರ್ಕೊಂಡ್ರು. पिछले थोड़े हफ्ते पहले दिनों पहले हमारे पासवान के जो चचेरे भाई है वो गुजर गए. ಅವರ ಜೀವಿತ ಮುಂಚೆ ನೋಡ್ಬೇಕಾದ್ರೆ ತುಂಬಾ ಒಂದು ಪರಿಸ್ಥಿತಿ, ಕೆಟ್ಟ ಪರಿಸ್ಥಿತಿಯಲ್ಲಿ ಅವ್ರು ದಾಟಿ ಹೋಗ್ತಾ ಇದ್ರು. अगर पहले देखेंगे तो उनका जिंदगी बहुत बदतर हालातों से वो होकर गुजर रहे ಎಲ್ಲ ಒಂದು ರೌಡಿಸಂ ನಲ್ಲಿ, राउडीजम में ಆತನ ಒಂದು ಪ್ರತಿಯೊಂದು ಒಂದು ಕೆಲಸ ಕಾರ್ಯ ನಡತೆಗಳು ಎಲ್ಲವೂ ಅದು ಗಲಿಬಿಲಿ ಆಗಿದ್ರಿ ಆತನ ಜೀವನ. सब उनका जिंदगी जो है वो हलचल में था. ಮುಂಚೆ ಆತ ಹಾಗಿರ್ಲಿಲ್ಲ. पहले वो ऐसे नहीं थे. ಒಳ್ಳೆ ಯೋಗ್ಯವಾದವನೇ ಆಗಿದ್ದನು. अच्छा योग्य व्यक्ति ತನ್ನ ಮನೆ ತಂದೆ ತಾಯಿಗಳಿಗೆ ಗೌರವಿಸುವುದು, ಎಲ್ಲರನ್ನ ಪ್ರೀತಿಯಿಂದ ನಡ್ಕೊಳ್ಳೋದು, ಒಳ್ಳೆ ಕೆಲಸ ಮಾಡ್ಕೊಂಡಿದ್ದ. अपने घर में अपने माता पिता का आदर करते हुए अच्छे काम में सबसे प्यार से रहने वाले व्यक्ति वह थे. आದ್ರೆ ಮಧ್ಯದಲ್ಲಿ ಆ ರೀತಿಯಾಗಿ ತನ್ನ ದಾರಿ ತಪ್ಪಿದ. लेकिन बीच में उनके रास्ते को वो ಆನಂತರ ಯೇಸು ಅವನನ್ನ ಯೇಸು ಆತನನ್ನ ತಟ್ಟಿದ್ರು. उसके बाद यीशु मसीह ने उनको खटखटाया. ಅವ ಸೇವಕರ ಮೂಲಕ, ಅವರ ಒಂದು ವಾಕ್ಯಗಳ ಒಂದು ನಡೆಸುವಿಕೆ ಮೂಲಕ ಆತನು ಬದಲಾದ. एक सेवक के बातों से उनका जिंदगी जो है वो बदल गया. ಒಂದು ಬೈಕಿನ ಆಕ್ಸಿಡೆಂಟ್ ಅಲ್ಲಿ ಅವರು ಕಳೆದ ದಿನಗಳಲ್ಲಿ ಆತ ತೀರಿ ಹೋದ. बाइक एक्सीडेंट में थोड़े दिनों पहले वो गुजर गए. ಆದ್ರೆ ಆತನು ತೀರಿ ಹೋಗೋಕ್ಕಿಂತ ಮುಂಚೆ ಆತನು ತನ್ನನ್ನ ಕರ್ತನಿಗೆ ಒಪ್ಪಿಸಿಕೊಟ್ಟ. लेकिन वो मरने से पहले अपने आप को परमेश्वर को उसने ತಾನು ತೀರಿ ಹೋಗೋಕ್ಕಿಂತ ಸ್ವಲ್ಪ ದಿನಗಳ ಹಿಂದೆ ಆತನು ತನ್ನ ಜೀವಿತವನ್ನು ಸಂಪೂರ್ಣವಾಗಿ ಕರ್ತನಿಗೆ ಒಪ್ಪಿಸಿ ಸೇವೆಯಲ್ಲಿ ತನ್ನನ್ನ ಒಪ್ಪಿಸಿಕೊಟ್ಟ. उनके मरने से थोड़े दिन पहले संपूर्ण तरीके से अपने जिंदगी में बदल कर सेवा के लिए अपने आप को उसने समर्पित किया. ಇವತ್ತು ಅವನ ಜೀವನ, ಆತನ ಕುಟುಂಬದವರು ಅವನನ್ನ ಕಳ್ಕೊಂಡಂತ ಒಂದು ದುಃಖ ಇದೆ, ನಿಜ. आज के दिन उनके परिवार में उनको खोने का दुख है वो सही है. ಆದ್ರೆ ಅವರ ಕುಟುಂಬದ ಪ್ರತಿಯೊಬ್ಬರ ಹೃದಯಗಳು ಸಮಾಧಾನದಿಂದಲೂ ಸಂತೋಷದಿಂದ ಇದೆ, ಯಾಕಂದ್ರೆ ಆತನು ಸರಿಯಾದ ಸ್ಥಳಕ್ಕೆ ಸೇರಿದ್ದಾನೆ. लेकिन उनके परिवार में हर एक का मन जो है वो शांति और खुशी से है, क्योंकि ठीक जगह में वो व्यक्ति पहुंचे हैं. ಒಂದು ದಿನ ನಾನು ಗಾಡಿ ಮೇಲೆ ಹೋಗ್ತಾ ಇದ್ದಾಗ ಹೀಗೆ ಆ ಒಂದು ಆಲೋಚನೆ ನನ್ನಲ್ಲಿ ಬಂತು. कल के दिन गाड़ी पर से जब मैं जा रही थी एक सोच मेरे अंदर आया. ದೇಹ ಇರುವಾಗ, ये शरीर जब है, ಇದಕ್ಕೆ ಒಳ್ಳೆ ಬಟ್ಟೆ ಹಾಕ್ತೇವೆ, इसको अच्छा कपड़े हम पहनाते हैं, ಇದಕ್ಕೆ ಆಭರಣಗಳನ್ನ ಹಾಕ್ತೇವೆ, अच्छे से ऑर्नामेंट्स हम पहनते ಒಳ್ಳೆ हैं, ಮೇಕಪ್ ಅನ್ನ ಇದಕ್ಕೆ ಹಾಕೊಳ್ತೇವೆ, अच्छे से मेकअप इसे लगाते हैं. ಆದ್ರೆ ಇದೆಲ್ಲ ಹೊರಗೆ ನಾವು ಹಾಕ್ತೇವ್ರಿ. लेकिन ये सब कुछ जो है वो बाहर हम लगाते हैं. ಯೇಸುವನ್ನ ನಂಬಿದಂತ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂತ ಮಕ್ಕಳಾದಂತ ನಮಗೆ, यीशु मसीह पर भरोसा रखने वाले परमेश्वर के बच्चे जो हम ಈ हैं, ದೇಹದ ಒಳಗೆ ಒಂದು ಆತ್ಮ ಉಂಟು. इस शरीर के अंदर एक आत्मा है. ಆ ಆತ್ಮ ಇರುವವರೆಗೆ ಹೊರ ನೋಟಕ್ಕೆ ಬೆಲೆ. वो आत्मा रहने तक बाहर के देखने को थोड़ा कीमत है. ಆತ್ಮ ಒಳಗಡೆ ಇರುವಾಗ ನಮಗೆ ಜೀವ ಐತೆ. वह आत्मा जब अंदर है तो हमारे अंदर जीवन है. ನಾವು ಸಿಟ್ಟು ಮಾಡ್ತೇವೆ, ನಾವು ಮೋಸ ಮಾಡ್ತೇವೆ, ನಾವು ಹೊಟ್ಟೆ ಕಿಚ್ಚು ಪಡ್ತೇವೆ, ನಾವು ಹೆಂಗ್ ಬೇಕಂಗ ನಾವು ಜೀವಿಸ್ತೇವೆ. हम गुस्सा करते हैं, हम जलते हैं, हम धोखा देते हैं, कि जैसे मन चाहे वैसे हम जीते हैं. ಆದ್ರೆ ಈ ಒಂದು ದೇಹಕ್ಕೆ ಕೊನೆ ಆಗುವಾಗ, लेकिन यह शरीर जब समाप्त होता है, ಅದು ಎಲ್ಲಿ ಹೋಗಿ ಮುಟ್ತದೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತೇವೆ. वो कहाँ पर जाकर पहुंचेगा, क्या उसके बारे में हम सोचते ಈ हैं. ಶರೀರದಿಂದ ಆತ್ಮ ಕಿತ್ತಾಕಲ್ಪಡುವಾಗ, इस शरीर से वो आत्मा जब निकाला जाता है, ನನ್ನದೇ ನಾನು ಒಂದ್ ವೇಳೆ ನನ್ನ ಜೀವ ಇಲ್ಲಿ ಹೋಗ್ಬಿಟ್ರೆ, अगर मेरा ही जीवन यहाँ पर चला जाएगा तो ಈಗ ನನ್ನನ್ನ ಅಕ್ಕ ಅಂತ ಕರಿತಿದ್ದವರು ಮುಂದಿನ ಕ್ಷಣದಲ್ಲಿ ನನಗೆ ಬಾಡಿ ಅಂತ ಕರಿತೀರಾ ನೀವು? अभी मुझे अक्का के बुलाने वाले अगले ही क्षण में मुझे बॉडी के क्या ನಿನ್ನ ನನ್ನ बुलाएंगे. ಜೀವಿತಕ್ಕೆ ಒಂದು ಕೊನೆ ಅನ್ನೋದಿದೆ. आप और मेरे जिंदगी को एक अंत्य है. ಅದು ನಮ್ಮ ಒಳಗಿರುವ ಆತ್ಮಕ್ಕೆ, वो हमारे अंदर रहने वाले आत्मा ನಮ್ಮ को, ಒಳಗಿರುವ ಆತ್ಮ ಎಲ್ಲಿವರೆಗೆ ನಮ್ಮಲ್ಲಿ ಇರ್ತದೋ, जब हमारा आत्मा जब तक हमारे अंदर रहता है, ಅಲ್ಲಿವರೆಗೆ ಹೊರನೋಟಕ್ಕೆ ಬೆಲೆ ಇದೆ ರೀ. वहाँ तक हमारे बाहरी रूप को कीमत है. ಆದ್ರೆ ಈ ಒಂದು ಹೊರಗಿನ ಒಂದು ಈ ಜೀವಿತ लेकिन आप ये बाहर का जिंदगी ನಾವು जो है, ಬದಲಾಯಿಸಿಕೊಳ್ಳುವುದಾಗಿದ್ರೆ, अगर हम बदलेंगे तो ದೇವರ ವಾಕ್ಯ ಹೇಳ್ತದೆ, परमेश्वर का वचन कहता है, ನಮ್ಮೆಲ್ಲರಿಗೆ ಕ್ರಿಸ್ತನಲ್ಲಿ ಒಂದು ಜೀವನ ಕೊಡಲ್ಪಟ್ಟಿದೆ. हम सबको मसीह में एक जीवन दिया गया है. ನಮ್ಮೆಲ್ಲರಿಗೂ ಕ್ರಿಸ್ತನಲ್ಲಿ ಜೀವಿಸುವುದಕ್ಕಾಗಿ ಒಂದು ಜೀವನ ಕೊಡಲ್ಪಟ್ಟಿದೆ. हम सबको मसीह में जीने के लिए एक जीवन दिया गया है. ಜೀವನ ಕ್ರಿಸ್ತನಲ್ಲಿ ನಮಗೆ ಇರುವಂತದ್ದು. वह जीवन मसीह में हमारे लिए है. Jesus is our dwelling place. यीशु मसीह हमारा निवास स्थान है. ಯೇಸುವಿನಲ್ಲಿ ಇದ್ದುಕೊಂಡು ಜೀವಿಸುವುದಕ್ಕಾಗಿ, ಆತನೊಟ್ಟಿಗೆ ಜೀವಿಸುವುದಕ್ಕಾಗಿ ನಮಗೆ ಒಂದು ಸ್ಥಳ, ಒಂದು ಜೀವನ ಕೊಡಲ್ಪಟ್ಟಿದೆ. यीशु के अंदर जीने के लिए, यीशु के साथ जीने के लिए उनके अंदर हमें एक जगह दिया गया ಒಂದು ವೇಳೆ ನೀನು ನಾನು ನಮಗೆ ಬಂದ ಹಾಗೆ ನಾವು ಜೀವಿಸುವುದಾಗಿದ್ರೆ, अगर आप और हम मन के हिसाब से हम जीने लगेंगे ಯಾರು तो ಈ ತಪ್ಪು ಕಲ್ಪನೆಯಲ್ಲಿ ಇರುವುದು ಬೇಡ ರೀ. कोई भी इस गलत कल्पना में रहना ಆ नहीं ಸ್ಕಿಟ್ ನಲ್ಲಿ चाहिए. ಮಾಡಿದಂತವರು ಎಲ್ಲರೂ ಹೇಳ್ತಾ ಇದ್ರು, उस किट में
जो थे वो सब कह रहे ಅಯ್ಯೋ थे, ನಾನು ಸಭೆಯಲ್ಲಿ ಕಸ ಗುಡಿಸಿದೆ, और मैंने कलीसिया में झाड़ू ಅಯ್ಯೋ ನಾನು मारा, ಆರಾಧನೆ ಮಾಡಿದೆ, मैंने आराधना ನಾನು किया, ಯೂತ್ ಮೀಟಿಂಗ್ ಮಾಡಿದೆ, मैंने यूथ मीटिंग ನಾನು ಸುವಾರ್ತೆ चलाया, ಸಾರಿದೆ. मैंने सुसमाचार प्रचार किया। ಅದೆಲ್ಲ ಮಾಡ್ತಾ ನಮಗ್ ಬಂದ ಹಾಗೇನೆ ನಾವು ಜೀವಿಸಿದ್ರೆ लेकिन वो सब कुछ करते हुए मनमानी से अगर हम जिएंगे तो ಆತನಲ್ಲಿ ಸೇರಬೇಕಾದ ಸ್ಥಳ ನಾವು ಯಾರು ಸೇರುವುದಿಲ್ಲ ರೀ. जिस जगह में हमें पहुंचना है उस जगह में ಅದು हम ನಿನಗೂ कोई भी नहीं ಅನ್ವಯಿಸ್ತದೆ, ನನಗೂ पहुंचेंगे। ಅನ್ವಯಿಸ್ತದೆ. वो आपके लिए भी है और मेरे लिए भी ಒಂದು है। ವಾಕ್ಯವನ್ನ ಓದಿಕೊಳ್ಳೋಣ. एक वचन को हम पढ़ेंगे, 2 ಕೊರಿಂಥ दूसरे कोरिन्थ का ಅದರ पुस्तक 5ನೇ ಅಧ್ಯಾಯದ 17ನೇ ವಚನ. उसका 5वां अध्याय उसका 17वां वचन। ಬೇಗನೆ ಓದೋಣ ರೀ. हम जल्दी पढ़ेंगे। 2 ಕೊರಿಂಥ 5ನೇ ಅಧ್ಯಾಯದ 17ನೇ ವಚನ. दूसरे कोरिन्थ का पुस्तक उसका 5वां अध्याय उसका 17वां वचन। ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಇಗೋ ಪೂರ್ವ ಸ್ಥಿತಿಯು ಹೋಗಿ ಎಲ್ಲಾ ನೂತನವಾಯಿತು. ಹಲ್ಲೆಲೂಯಾ, हालेलुया। ಇಲ್ಲಿ ವಾಕ್ಯ ಹೇಳ್ತದೆ ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ. यहाँ पर वचन कहता है इसलिए यदि कोई मसीहा में है तो ಆತನಲ್ಲಿ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. वह नई सृष्टि है। ಪೂರ್ವ ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು ಎಂಬುದಾಗಿ. पुराने बातें बीत गई है, देखो सब बातें नहीं हो गई है। ಎಲ್ಲಿಯವರೆಗೆ ಹಳೆಯ ಸಂಗತಿಗಳು ಹೊರಟು ಹೋಗುವುದಿಲ್ಲವೋ, जहाँ तक पुरानी बातें नहीं जाते ಈ हैं, ಸಮಯದಲ್ಲಿ ಇಲ್ಲಿ ಕುಳಿತಂತ ನೀವೆಲ್ಲರೂ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆನ ನಿಮಗೆ ನೀವು ಕೇಳ್ಕೊಳ್ರಿ. इस समय में यहाँ पर बैठे हुए हर एक अपने अपने मनों में इस सवाल को आप पूछिएगा। ಎಷ್ಟೋ ಅನೇಕ ವರ್ಷಗಳಿಂದ ನಾವು ನೀವು ಇಲ್ಲಿ ಬರ್ತಾ ಇದ್ದೇವೆ. कई सालों से आप और हम यहाँ पर आ रहे हैं। ಯೇಸುವನ್ನ ನಂಬಿದ್ದೇವೆ, ದೀಕ್ಷಾ ಸ್ನಾನ ಹೊಂದಿದ್ದೇವೆ. यीशु मसीह पर हमने भरोसा किया है, बपतिस्मा हमने लिया है। ಆದ್ರೆ ಅನೇಕ ಸ್ವಭಾವಗಳು ಪೂರ್ವ ಸ್ಥಿತಿಗಳು ಈಗಲೂ ನಮ್ಮಲ್ಲಿದೆ. लेकिन कई सारे स्वभाव और पुरानी बातें अभी भी हमारे अंदर ಈ है। ಮೊಬೈಲು ಮೀಡಿಯಾ ಎಲ್ಲ ಈಗ ಹೊಸದಾಗಿ ಬಂದಿದೆ. यह मोबाइल और मीडिया ये सब कुछ नया सा आया है। ನಾವು ನಮ್ಮಷ್ಟಕ್ಕೆ ನಾವೇ ಕುಳಿತಿರ್ತೇವೆ. अपने आप में ही हम बैठे रहते हैं। ನೋಡಬಾರ್ದು ಅನ್ನುವಂತ ಸಂಗತಿಯನ್ನ ನಾವೇ ನೋಡ್ತೇವ್ರಿ. जो नहीं देखना है उन विषयों को हम ही देखते हैं। ಮಾಡಬಾರ್ದಂತ ಸಂಗತಿಗಳನ್ನ ನಾವು ಮಾಡ್ತೇವೆ ಈ जो ದೇಹದಲ್ಲಿ. नहीं करना है शरीर में उस कामों को हम करते हैं। ಅದೇ ಇಲ್ಲಿ ವಾಕ್ಯ ಏನ್ ಹೇಳ್ತಾ ಇದೆ? लेकिन यहाँ पर वचन क्या कह रहा है? ನಾವೇನ್ ಅನ್ಕೊಳ್ತೇವೆ? हम क्या सोचते हैं? ನಾನು 15 ವರ್ಷದಿಂದ ಸಭೆಗೆ ಹೋಗ್ತೇನೆ, 15 साल से मैं ನಾನು कलीसिया ಸೇವೆ जा रही ಮಾಡ್ತೇನೆ, हूँ, मैं सेवकाई करती ನಾನು हूँ। ಪಾಸ್ಟರ್ ಫ್ಯಾಮಿಲಿಗೆ ತುಂಬಾ ಹತ್ತಿರದವರು, पास्टर के फैमिली से मैं बहुत ಪಾಸ್ಟರ್ निकट हूँ। ಹೆಂಡತಿ, ಪಾಸ್ಟರ್ ಮಗಳು ನಾನು, मैं पास्टर की पत्नी हूँ, पास्टर की बेटी ನಮಗೇನಾಗ್ತೈತಿ हूँ। ಬಿಡು. हमें क्या होगा? ಇಲ್ರಿ, ऐसा नहीं ಈ है। ಮಂಕು ಕಲ್ಪನೆಯಲ್ಲಿ ನಾವು ಯಾರು ಇರುವುದು ಬೇಡ. ये झूठे तसल्ली में कल्पना में हम कोई भी नहीं रहना ಇದು है। ಸತ್ಯವಾಗಿದ್ದಂಥದ್ದು. ये सच्चाई ಇಲ್ಲಿ है। ವಾಕ್ಯ ಹೇಳ್ತದೆ, यहाँ पर वचन कहता ಇಗೋ है ಯಾವನಾದ್ರೂ ಕ್ರಿಸ್ತನಲ್ಲಿ ಇದ್ದರೆ अगर कोई मसीह में है तो ನಮಗೆ ರಕ್ಷಣೆ ಆಗಿದೆ, हमें तारण हुआ है, ನಮಗೆ ನಾವು ದೀಕ್ಷಾ ಸ್ನಾನ ತಕೊಂಡೇವಪ್ಪ. हमने बपतिस्मा लिया है। ಅಯ್ಯೋ ನಾನು 22 ವರ್ಷ ಆಯ್ತ್ರಿ ಯೇಸು ಸ್ವಾಮಿ ನಂಬ್ತಾ 22 साल हो गए मैं यीशु मसीह पर विश्वास कर रहा हूँ। ನಾವು ಪುನಃ ಯೇಸುವಿನಲ್ಲಿ ಹುಟ್ಟಿ ನಾವು ದೀಕ್ಷಾ ಸ್ನಾನ ತಕೊಳ್ಳುವುದು ನಮ್ಮನ್ನ ನೂತನ ಸೃಷ್ಟಿಯಾಗಿ ಮಾಡುವುದಿಲ್ಲ. फिर से बपतिस्मा लेकर नया सृष्टि पाने से हम नया सृष्टि नहीं बनते हैं। ಈ ಒಂದು ಬೇಡವಾದ ಗುಣ ಸ್ವಭಾವಗಳ ದಾಸತ್ವಕ್ಕೆ ನಾವು ಇರುವುದಾಗಿದ್ರೆ ನಾವು ನೂತನ ಸೃಷ್ಟಿಗಳು ಅಲ್ಲ. या अनचाही स्वभावों में हम रहेंगे तो हम नया सृष्टि नहीं है। ಬೇಕಂತ ನಾವು ಚಟಗಳನ್ನ ಮಾಡುವುದು, जानबूझकर आदतों को रखना, ಬೈಗಳನ್ನ ಬೈಯುವುದು, गालियां देना, ಅಕ್ಷಮಾರ್ಪಣೆ, अक्षमापन, ಹೊಟ್ಟೆ ಕಿಚ್ಚು ಪಡುವಂತದ್ದು, दूसरों पर जलना, ಅನೇಕ ರೀತಿಯಾದಂತ ಸಂಗತಿಗಳು, कई सारे विषय हैं। ಬೇಡವಾದ ಸಂಗತಿಗಳನ್ನ ಬಿಡ್ಲಿಕ್ಕೆ ಆಗದೇ ಇರುವಂತದ್ದು. जो चीजें अनावश्यक है उन चीजों को नहीं ಇನ್ನೂ छोड़ना। ಈ ಒಂದು ಸಂಗತಿಗಳ ದಾಸತ್ವದಲ್ಲಿ ನಾವು ಇರುವುದಾಗಿದ್ರೆ अभी भी इन सारे विषयों के दासत्व ಚಾಡಿ में हम ಮಾತುಗಳನ್ನ रहते हैं। ಹೇಳುವುದು, दूसरों के बारे में बात ಗೊತ್ತಿದೆ करना। ಅಲ್ರಿ ನಾವು ದೇವ್ರ ಮಕ್ಕಳಂತ ಹೇಳಿ, हमें पता है ना कि हम परमेश्वर के ಆದ್ರೆ ನಾವು बच्चे ಆಡ್ತೀವಿ हैं, ನೋಡ್ರಿ ಬಹಳ ಸುಲಭವಾಗಿ. फिर भी बहुत आसान तरीके से हम Time बात pass कर देते ಆಗ್ತದಂತ. हैं, टाइम पास हो जाता है करके। ಆದ್ರೆ ಇಲ್ಲಿ ವಾಕ್ಯ ಹೇಳ್ತದೆ, लेकिन यहाँ पर वचन कहता है ಎಲ್ಲಿವರೆಗೆ ನಾವು ಈ ಒಂದು ಸಂಗತಿಗಳಿಗೆ ಸತ್ತವರಾಗುವುದಿಲ್ಲವೋ, जहाँ तक इन विषयों के लिए हम मर नहीं जाते हैं, ಎಲ್ಲಿವರೆಗೆ ಈ ಒಂದು ವಿಷಯಗಳು ನಮ್ಮಿಂದ ಹೋಗುವುದಿಲ್ಲವೋ, जहाँ तक यह विषय हमसे नहीं जाते हैं, ಅಲ್ಲಿವರೆಗೆ वहाँ तक ಯೇಸು ಪ್ರೀತಿ ಸ್ವರೂಪಿ ಹೌದ್ರಿ. यीशु मसीह प्यार करने वाले ಆತನು परमेश्वर ನಮಗಾಗಿ सही ತನ್ನ है। ಪ್ರಾಣ ಕೊಟ್ಟ ಹೌದು, उन्होंने हमारे लिए अपने जान को त्याग ತನ್ನ दिया, वो भी ರಕ್ತವನ್ನ सही ಸುರಿದ, है। ತನ್ನ ಒಂದು ದೇಹವನ್ನ ನಮಗೋಸ್ಕರ ಮುರಿದ ಹೌದು. अपने लहू को बहाया, अपने शरीर को हमारे लिए तोड़ दिया, वो भी सही है। ಆದ್ರೆ ಎಲ್ಲಿವರೆಗೆ ಈ ಒಂದು ಸ್ವಭಾವಗಳು ನಮ್ಮಲ್ಲಿ ಬದಲಾಗುವುದಿಲ್ಲ, लेकिन जहाँ तक यह स्वभाव हमसे नहीं जाते ನಾವು हैं, ಯಾರು ಆತನಲ್ಲಿ ಹೊಸ ಸೃಷ್ಟಿಗಳು ಆಗ್ಲಿಕ್ಕೆ ಆಗುವುದಿಲ್ಲ. हम कोई भी उसमें नया सृष्टि नहीं बन सकते। ಆತನಲ್ಲಿ ನಮ್ಮ ಆತ್ಮಕ್ಕೆ ಒಂದು ಸುಂದರವಾದ ಕೊನೆ ಉಂಟು. उनके
उनमें हमारे आत्मा के लिए एक सुंदर सा अंत्य है। ಇಷ್ಟೆಲ್ಲ ಕಸ ನಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಆತನು ಅಲ್ಲಿ ಅದನ್ನ ಸೇರಿಸ್ಕೊಳ್ಳೋದಿಲ್ಲ ರೀ. इतना सब गंदगी हमें रख कर वो हमें वहाँ पर नहीं स्वीकारेंगे। ಆದ್ರೆ ಇನ್ನೂ ನಾವು ಉಸಿರಾಡ್ತಾ ಇರುವುದಾಗಿದ್ರೆ, लेकिन अभी भी अगर हम सांस ले रहे ಇನ್ನೂ ಈ हैं ಒಂದು तो, ಗಳಿಗೆನ ಇಲ್ಲಿ ಕುಳಿತು ನಾವು ನೋಡ್ತಾ ಇರುವುದಾಗಿದ್ರೆ, ಅಭಿವೃದ್ಧಿ- ಜೀವಿಸ್ತಾ ಇರುವುದಾಗಿದ್ರೆ, इस समय में यहाँ पर हम देख रहे हैं, अगर जी रहे हैं तो ಕರ್ತನು ನಮ್ಗೆ ಇನ್ನೂ ಅವಕಾಶ ಕೊಡ್ತಾ ಇದ್ದಾನೆ. परमेश्वर अभी भी हमें मौका दे रहे ಆ हैं। ನೂತನ ಸೃಷ್ಟಿ ಆಗುವುದಕ್ಕಾಗಿ, ಆ ಬದಲಾದ ವ್ಯಕ್ತಿಗಳು ನಾವು ಆಗುವುದಕ್ಕಾಗಿ. एक नया सा सृष्टि बनने के लिए, एक बदला हुआ व्यक्ति बनने के लिए। हालेलूया। हालेलूया, ಹಾಲೆಲೂಯಾ. हालेलूया। ನೂತನ ಸೃಷ್ಟಿ ಎಂಬುದಾಗಿ ಹೇಳುವಾಗ नया सा सृष्टि जब हम कहते हैं, ಆ ಒಂದು ಪುನರುತ್ಥಾನ ನಮ್ಮಲ್ಲಿ ಆಗ್ಬೇಕು. वह पुनरुत्थान जो है हमें होना ಎಂಥ है। ಪುನರುತ್ಥಾನ ಅಂತೀರಾ? वो किस तरीके का पुनरुत्थान ನೋಡಿ, है? ಯೇಸು ಆತನು ಸತ್ತು, ಆತನು ಹೂಣಲ್ಪಟ್ಟ, यीशु मसीह मरकर वो गड़ाए गए। ಆತನು ತನ್ನ ಬಲಹೀನತೆಯಲ್ಲಿ ಆತನು ಹೂಣಲ್ಪಟ್ಟ. वह अपने बलहीनता में गड़ाए गए। ಎಲ್ಲರ ಪಾಪಗಳ ದೋಷಗಳನ್ನ ಹೊತ್ತವನಾಗಿ ಆತನು ಹೂಣಲ್ಪಟ್ಟ. हर एक के पापों के दोषों को उठाने वाला होकर वो गड़ाया गया। ಆದ್ರೆ ಆತನು ಮೂರನೇ ದಿನ ಪುನರುತ್ಥಾನನಾಗಿ ಎದ್ದು ಬಂದಾಗ, लेकिन तीसरे दिन पुनरुत्थान पाकर जब वो उठ कर आए, ಜೀವದಿಂದ ಮತ್ತೆ ಆತನು ಎದ್ದು ಬಂದಾಗ, जीवन से फिर से जब वो उठ कर आए, ನರಕದ ಮೇಲೆ, ಪಾತಾಳದ ಮೇಲೆ, ಪಾಪದ ಮೇಲೆ ಜಯವನ್ನ ಸಾಧಿಸಿದವನಾಗಿ ಆತನು ಎದ್ದು ಬಂದ. नरक के ऊपर, पाताल के ऊपर, मृत्यु के ऊपर विजय पाकर वो आ गए। ಹಾಲೆಲೂಯಾ. हालेलूया। ಅದೇ ರೀತಿಯಾಗಿ उसी तरीके से ಈ ಒಂದು ಪುನರುತ್ಥಾನ ಅನ್ನುವಂಥದ್ದೇನಿದೆ, यह पुनरुत्थान जो है, ಯೇಸುವನ್ನು ನಾವು ನಂಬುವಾಗ यीशु मसीह पर जब हम विश्वास करते हैं, ನೂತನ ಸೃಷ್ಟಿಗಳಾಗಬೇಕಂತ ಹೇಳಿ ವಾಕ್ಯ ಹೇಳಬೇಕಾಗಿದ್ರೆ, नया सा सृष्टि बनना है कि वचन कह रहा है, तो ನಮ್ಮಲ್ಲಿ ಈ ಒಂದು ಪುನರುತ್ಥಾನ ಕೂಡ ಆಗ್ಬೇಕ್ರಿ. हमारे अंदर ये पुनरुत्थान जो है वो भी होना है। ಬರೀ ನಂಬಿದ್ದೇನೆ ಅಂತ ಹೇಳುವುದರಿಂದ ನಾವು ನೂತನ ಸೃಷ್ಟಿಗಳಾಗುವುದಿಲ್ಲ. सिर्फ विश्वास करते हैं कहने से हम नया सृष्टि नहीं बनेंगे। ಯೇಸು ಈ ಲೋಕದಲ್ಲಿದ್ರು, ಆದ್ರೆ ಲೋಕದವರ ಹಾಗೆ ಇರಲಿಲ್ಲ. यीशु मसीह इस दुनिया में थे, लेकिन दुनिया वालों ಪಾಪಿಗಳ ಮಧ್ಯದಲ್ಲಿದ್ರು, ಆದ್ರೆ ಪಾಪ ಮಾಡಲಿಲ್ಲ. वो पापियों के बीच में थे, लेकिन उन्होंने पाप को नहीं किया। ಎಲ್ಲ ದುಷ್ಟತನದ ಮಧ್ಯದಲ್ಲಿದ್ರು ಕೂಡ ತಾನು ಅದಕ್ಕೆ ಆತನು ಆ ಒಂದು ಮೋಸಕ್ಕೆ ಆತನು ಒಳಗಾಗ್ಲಿಲ್ಲ. सारे दुष्टता के बीच में वो थे, लेकिन वो कभी उस धोखा का भाग ಇದೆಲ್ಲ नहीं ನಮ್ಗೆ थे। ಏನನ್ನ ಕಲಿಸ್ತದ್ರಿ? ये सब कुछ हमें क्या सिखाता ಬರೀ है? ಓದುವುದಾ, ಕೈಗಳನ್ನೆತ್ತಿ ಆರಾಧನೆ ಮಾಡುವುದಾ, ಆತನ ಹಾಗಿದ್ದಾನಪ್ಪ ಅಂತ ಹೇಳಿ, सिर्फ पढ़ना, हाथ उठाकर आराधना करना कि यीशु ऐसे है, ಆದ್ರೆ ಯೇಸು ನಮಗೆ ಮಾದರಿ. लेकिन यीशु हमारे लिए उदाहरण है। ಕ್ರಿಸ್ತನಲ್ಲಿ ನೂತನ ಸೃಷ್ಟಿ ಅಂತ ಹೇಳಿದ್ರೆ, मसीह में नया सृष्टि अगर हम कहते हैं ಅದು तो ಯೇಸುವಿಗೆ ಒಂದು ಮಾದರಿಯಾಗಿ ಜೀವಿಸುವ ಜೀವನ. ಇಟ್ಸ್ ಅ ಸ್ಯಾಂಪಲ್ ಆಫ್ ಜೀಸಸ್. ನಾವು ಆತನ ಒಂದು ಉದಾಹರಣೆಯಾಗಿ ಜೀವಿಸ್ತೇವೆ. वो यीशु मसीहा के ओर से एक उदाहरण बनकर हम जी रहे हैं। ನಿನ್ನಲ್ಲಿ ನನ್ನಲ್ಲಿ ಆ ಒಂದು ಪುನರುತ್ಥಾನ ಆಗ್ಬೇಕು. आप और मुझ में वो पुनरुत्थान होना ಎಂಥ है। ಪುನರುತ್ಥಾನ? वो किस तरीके का पुनरुत्थान ನಿನ್ನ है? ಸ್ವಭಾವಗಳಲ್ಲಿ ಬದಲಾವಣೆ आपके ಆಗ್ಬೇಕು. स्वभावों में बदलाव होना है, ನಿನ್ನ ನಡವಳಿಕೆಯಲ್ಲಿ ಬದಲಾವಣೆ ಆಗ್ಬೇಕು. आपके बर्ताव में बदलाव ನಿನ್ನ होना है, ಆಲೋಚನೆಯಲ್ಲಿ ಬದಲಾವಣೆ आपके ಆಗ್ಬೇಕು. सोच विचारों में बदलाव ನಿನ್ನ होना है, ಭಾವನೆಗಳಲ್ಲಿ ಬದಲಾಗಬೇಕು. आपके भावनाओं में बदलाव ನಿನ್ನ होना ಕೆಲಸದ है, ಸ್ಥಳದಲ್ಲಿ ನೀನ್ ಹೇಗಿರ್ತೀಯ? आपके काम के जगह में आप कैसे रहते ನಿನ್ನ हो, ಮನೆಯಲ್ಲಿ ನೀನ್ ಹೇಗಿರ್ತೀಯ? आपके घर में आप कैसे रहते हो, ನಿನ್ನ ಸೇವಕರ ಬಗ್ಗೆ ನಿನ್ನಲ್ಲಿ ಎಂಥ ಭಾವನೆ ಇದೆ? आपके सेवकों के बारे में आप में किस तरीके का ದೇವರು भावना है? ನಿನ್ನನ್ನು ಯಾವ ಪರಿಸ್ಥಿತಿಯಲ್ಲಿ ಇಟ್ಟಾದ್ಯಾನ, ಅದಕ್ಕೋಸ್ಕರ ನಿನ್ನ ಒಂದು ಮನೋಭಾವನೆ ಏನಿದೆ? परमेश्वर ने जिस हालात में आपको रखा है उसके बारे में आपका ಅಯ್ಯೋ, भावना ನೀನು क्या है? ಗುಣಗುಡ್ತೀಯ, आप गुड़गुड़ाएंगे, ನಿನಗೆ ಬಂದ ಹಾಗೇನೆ ನೀನು ವರ್ತಿಸ್ತೀಯ. जैसे मन चाहे वैसे बर्ताव करेंगे, ನಿನಗೆ ಬೇಕು ನಾನು ಮೇಲ್ ಬರ್ಬೇಕಪ್ಪ ಅಂತ ಹೇಳಿ ನೀನು ಲಂಚ ತಗೊಳ್ತೀಯ. मैं ऊपर आना है कि आप रिश्वत लेंगे, ನಿನ್ನ ಸ್ವಾರ್ಥವನ್ನ ನೀನು ಯೋಚಿಸ್ತೀಯ. आपके स्वार्थ के बारे में आप सोचेंगे। ಇಲ್ಲ ರೀ, ಆ ರೀತಿಯಾಗಿ ಅಲ್ಲ. उस तरीके से नहीं है। ನಮ್ಮ ಸ್ವಭಾವಗಳು ಬದಲಾಗಬೇಕು. हमारे स्वभाव जो है वो ಅದು बदलना है। ಪುನರುತ್ಥಾನವಾಗಬೇಕು. वह भी पुनरुत्थान पाना ದೀಕ್ಷಾ है। ಸ್ನಾನ ಕೊಡುವಾಗ ಸೇವಕರು ಹೇಳ್ತಾರೆ, ದೀಕ್ಷಾ ಸ್ನಾನ ತಕೊಳ್ಳುವವರಿಗೆ, बपतिस्मा देते समय सेवक जो है बपतिस्मा लेने वालों से ಈಗ कहते ನೀನು हैं, ನೀರಿನಲ್ಲಿ ಮುಳುಗಿ ಏಳುವಾಗ जब पानी में डूबकर तुम वापस उठोगे, ನೀನು ಹಳೆ ಮನುಷ್ಯ ಸತ್ತಿ ಹೊಸ ಮನುಷ್ಯ ಹುಟ್ಟಿದ ಅಂತ ಹೇಳ್ತಾರೆ. पुराना व्यक्ति मरकर नए से तुमने जन्म लिया है कि ಹಾಗೆ ಎದ್ದು ನಾವು ಬರ್ತೇವೆ ನಿಜ. उसी तरीके से हम उठ कर आते हैं, वो ಆದ್ರೆ ಈ सही है। ಸ್ವಭಾವಗಳನ್ನ ಹೊತ್ತುಕೊಂಡೇ ಅದರಲ್ಲೇನೆ ನಡ್ಕೊಂಡು ಮುಂದೆ ಹೋಗುವುದಾಗಿದ್ರೆ, लेकिन इन स्वभावों को उठाकर उसी में से आगे बढ़ते हुए हम जाएंगे तो ಯೇಸು ಆತನು ಹೂಣಲ್ಪಟ್ಟಾಗ ಆತನು ಮಹಿಮೆಯಿಂದ ಎದ್ದು ಬಂದ. यीशु मसीह जब गड़ाए गए वो महिमा के द्वारा उठ कर आ गए, ಆತನು ತನ್ನ ಒಂದು ಪ್ರಭಾವದೊಟ್ಟಿಗೆ ಎದ್ದು ಬಂದ. वह प्रभाव के साथ उठ कर आ गए। ಹಾಲೆಲೂಯಾ. हालेलुया। ಹಾಗೆ ನೀನು ನಾನು ಕೂಡ उसी तरीके से आप और मैं ನಮಗೆ भी, ಇನ್ನೂ ಒಂದು ಕ್ಷಣ ನಮ್ಮ ಜೀವಿತದಲ್ಲಿ ಕೂಡಿಸಲ್ಪಟ್ಟಿದ್ರೆ, और एक क्षण हमारे जिंदगी में वो
वो जुड़ाया गया है, ನಮ್ಮನ್ನೇ तो ನಾವು ಸುಧಾರಿಸ್ಕೊಳ್ಬೇಕ್ರಿ. अपने आप को हमें ಆ ಒಂದು सुधारना है। ಚಾನ್ಸ್ ಅನ್ನ ಕರ್ತನು ಕೊಡ್ತಾ उस ಇದ್ದಾನೆ. मौके को परमेश्वर दे रहे ಇನ್ನು हैं। ತಡ ಆಗಿಲ್ಲ. अभी देर नहीं हुआ ಆ है। ಒಂದು ಪುನರುತ್ಥಾನವಾಗುವುದಕ್ಕಾಗಿ वह पुनरुत्थान होने के लिए ನಮ್ಮನ್ನ ನಾವು ಒಪ್ಪಿಸಿಕೊಡೋಣ. अपने आप को हम सौंपेंगे। ನೀನು ನಾನು ಆ ಒಂದು ನಮ್ಮಲ್ಲಿ ಪುನರುತ್ಥಾನ ಆಗಿದೆ ಅಂತ ಹೇಳಿ ಆ ಒಂದು ನಾವು ಅದಕ್ಕೆ ಕ್ವಾಲಿಫೈ ಆಗ್ಬೇಕಾದ್ರೆ, आप और हम, हमारा पुनरुत्थान हुआ है कि उसके लिए हम योग्य बनना है, तो ನಾವು ಏನೆಲ್ಲ ಮಾಡ್ಬೇಕಾಗಿದೆ ಹಾಗಿದ್ರೆ? ऐसा है तो हमें क्या क्या करना है? ಮಕ್ಕಳೇ, ಪ್ರಿಯರೇ, ನನ್ನ ಸಹೋದರ ಸಹೋದರಿಯರೇ, मेरे भाई मेरे बहन, ನಮ್ಮ ಹಳೆ ಸ್ವಭಾವಗಳು ಸಾಯಬೇಕು. हमारे पुराने स्वभाव जो है वो मर ನಾವು जाना ಕಾಲೇಜ್ ಅಲ್ಲಿ है। ಇರುವಾಗ, हम कॉलेज में रहते ನಮ್ಮ समय, ಕೆಲಸದ ಸ್ಥಳದಲ್ಲಿ, हमारे काम के ನಮ್ಮ समय में, ಮನೆಗಳಲ್ಲಿ, हमारे घरों ನಮ್ಮ में, ಗಂಡ ಹೆಂಡತಿಯರ ಸಂಬಂಧದ ಮಧ್ಯದಲ್ಲಿ, पति पत्नी के रिश्ते के बीच में, ಬೆಳಗಿನಿಂದ ರಾತ್ರಿವರೆಗೆ ನಾವು ಏನೆಲ್ಲ ಅನೇಕ ಸಂಗತಿಗಳನ್ನ ದಾಟಿ ಹೋಗ್ತೇವೆ. सुबह से लेकर रात तक सारे चीजों से जिसे हम होकर ಈ गुजरते ಮಾತನ್ನ हैं। ನಾನು ಹೇಳುವಾಗ ನಿಮ್ಮಲ್ಲಿ ಅನೇಕರಿಗೆ ನೀವು ಇದನ್ನ ಯೋಚನೆ ಕೂಡ ಮಾಡ್ತಾ ಇದ್ದಿರಬಹುದು. इस बात को कहते समय आप में से कई लोग इसके बारे में सोच भी रहे होंगे, ಅಯ್ಯೋ, ನಾನು ಯಾವ ರೀತಿಯಾಗಿ ಜೀವಿಸ್ತೇನೆ, किस तरीके से मैंने जिया है। ನನ್ನಲ್ಲಿ ಎಷ್ಟೋ ಇನ್ನೂ ಕೊರತೆಗಳಿದೆ ಅಲ್ಲ, मेरे अंदर और कितने सारे कमियां ನನ್ನಲ್ಲಿ ಇನ್ನೂ हैं। ಎಷ್ಟೋ ಸಂಗತಿಗಳು ಬದಲಾಗಬೇಕಾಗಿದೆ मेरे ಅಲ್ಲ. अंदर और भी बहुत सारे विषय जो है वो बदलना ಮನಸ್ಸು है। ಮಾಡೋಣ ರೀ, हम मन करेंगे, ಮನಸ್ಸು ಮಾಡೋಣ, हम मन करेंगे, ಪ್ರಯತ್ನ ಮಾಡೋಣ, हम कोशिश करेंगे, ಬದಲಾಗುವುದಕ್ಕಾಗಿ ಪ್ರಯತ್ನ ಮಾಡ್ರಿ. बदलने के लिए आप कोशिश ಸಿಟ್ಟು कीजिएगा। ಬರ್ತದ, गुस्सा आता है, ಸ್ವಲ್ಪ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. थोड़ा सा उसे कंट्रोल करने की मनसिಗೆ कोशिश ನೀವು कीजिए। ಹೇಳ್ಕೊಳ್ರಿ, आपके ಅಪ್ಪ, मन से आप कहिए, ಅಪ್ಪ, ನಾನ್ ನಿನ್ ಮಗಳು, मैं तुम्हारी बेटी हूँ ನಾನ್ बेटा, ನಿನಗೋಸ್ಕರ ನಾನು ಬದುಕ್ಬೇಕಪ್ಪ. मुझे आपके लिए जीना है। ಪ್ರಾರ್ಥನೆ ಮಾಡೋದಕ್ಕಾಗಿ ಕುಳಿತುಕೊಳ್ಳುವಾಗ ಹೇಳ್ರಿ, प्रार्थना के लिए जब बैठते हैं तब ದೇವ್ರೇ, ನಿನ್ನ कहिए, ಮಹಿಮೆಯ ಅನುಭವ ನನಗೆ ಬೇಕಪ್ಪ, परमेश्वर आपके महिमा ನಿನ್ನ का ಪ್ರಸನ್ನತೆಯ अनुभव ಅನುಭವ मुझे ನನಗೆ चाहिए। ಬೇಕು. आपके उपस्थिति का अनुभव मुझे ನಿಮ್ಮ ಕಾಲೇಜ್ चाहिए। ಅಲ್ಲಿ ಹೋಗುವಾಗ, ನಿಮ್ಮ ಕೆಲಸದ ಸ್ಥಳದಲ್ಲಿ ಹೋಗುವಾಗ ಹೇಳ್ರಿ, कॉलेज में नौकरी के जगह में जब जाते हो तब कहिए, ದೇವ್ರೇ, ಆ ಸ್ಥಳದಲ್ಲಿ ನಾನು ನಿನ್ ಮಗಳಾಗಿ ಹೋಗ್ತಾ ಇದ್ದೇನೆ, ನಿನ್ನ ಮಗನಾಗಿ ಹೋಗ್ತಾ ಇದ್ದೇನೆ. परमेश्वर उस जगह में आपका बेटा आपकी बेटी होकर मैं ಅವ್ರು ಹೆಂಗ್ ಮನಸ್ಸಿಗೆ ಬಂತು ಹಂಗ ಚಾಷ್ಟೆ ಮಾಡುವಾಗ ಅವ್ರಿಗೊಟ್ಟಿಗೆ ನಾವು ಕೂಡ ಒಂದು ಹೈಫೈ ಕೊಟ್ಟು ಕುಣಿಯುವುದಕ್ಕಾಗಿ ಹೋಗುದಿಲ್ಲ. वो जैसे अपने मन के हिसाब से हंसते खेलते रहते हैं, उनके साथ हम भी ನಮ್ಮ हाई-फाई ಮನಸ್ಸಿನಲ್ಲಿ, लेकर ನಮ್ಮ जाना नहीं। ಜೀವಿತದಲ್ಲಿ ಈ ಪುನರುತ್ಥಾನಗಳು ಆಗಬೇಕು. हमारे मनों में, हमारे दिल में यह पुनरुत्थान जो है वो होना है। ಹಲ್ಲೆಲೂಯಾ. हालेलुया। ಇನ್ನೊಂದು ವಚನ ಓದಿಕೊಳ್ಳೋಣ ರೀ. और एक वचन हम पढ़ेंगे, ಅಪೊಸ್ತಲ ಕೃತ್ಯಗಳು प्रेरितों का पुस्तक, ಅದರ 17ನೇ ಅಧ್ಯಾಯ उसका 17वां अध्याय 28ನೇ ವಚನ. 28वां वचन। ಅಪೊಸ್ತಲ ಕೃತ್ಯಗಳು 17:28. ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. क्योंकि हम उसी में जीवते हैं, चलते फिरते हैं और स्थिर रहते हैं। ನೋಡಿ, ನಮ್ಮ ದೇಹ, ನಮ್ಮ ಈ ಒಂದು ಜೀವನ 3 ರೀತಿಯಾಗಿ ಇದನ್ನ ಭಾಗ ಮಾಡಲಾಗಿದೆ. हमारा जिंदगी जो है 3 भागों में विभाजित किया गया है, ಶರೀರ, ಪ್ರಾಣ, ಆತ್ಮ ಎಂಬುದಾಗಿ. शरीर, प्राण और आत्मा के। ಇಲ್ಲಿ ವಾಕ್ಯ ಹೇಳ್ತದೆ, ನಾವು ಆತನಲ್ಲಿಯೇ ಜೀವಿಸುತ್ತೇವೆ, ಆತನಲ್ಲಿಯೇ ಚಲಿಸುತ್ತೇವೆ ಮತ್ತು ಇರುತ್ತೇವೆ ಎಂಬುದಾಗಿ. यहाँ पर वचन कहता है हम उसी में जीवन रहते हैं, उसी में चलते फिरते हैं और उसी में स्थिर रहते हैं। ಅದೇ ರೀತಿಯಾಗಿ ಈಗಾಗಲೇ ನಾವು ಇನ್ನೊಂದು ವಚನ ಮುಂಚೆ ಓದಿದ್ವು, 2 ಕೊರಿಂಥೆ 5:17. दूसरे कोरिन्थियों का पुस्तक उसका 5वां अध्याय 17वां वचन हमने पढ़ा है। ಅಲ್ಲಿ ಆ ವಾಕ್ಯ ಹೇಳ್ತದೆ, वहाँ पर वचन कहता है, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಈಗೋ ಹಳೆಯ ಸಂಗತಿಗಳು ಹೊರಟು ಹೋದವು, ಎಲ್ಲವೂ ನೂತನವಾಯಿತು ಎಂಬುದಾಗಿ. अगर कोई मसीह में है तो सारे पुराने चीजें जो है वो चली गई है और नया सा सृष्टि हुआ है। ಹಾಲೆಲೂಯಾ, हालेलुया, ಹಾಲೆಲೂಯಾ. हालेलुया। ಅನೇಕರ ನಾವುಗಳು, हमें से कहीं, ಅನೇಕರಲ್ಲಿ ನಮ್ಮಲ್ಲಿ ಅನೇಕರು ನಾವು ಈ ರೀತಿಯಾಗಿದ್ದೇವೆ. हमें से कहीं हम लोग ऐसे हैं। ಇಲ್ಲಿ ಈ ವಾಕ್ಯ ಹೇಳ್ತಾ ಇದೆ, ನಾವು ಆತನಲ್ಲಿ ಜೀವಿಸ್ತೇವೆ, ಇರ್ತೇವೆ, ನಾವು ಚಲಿಸ್ತೇವೆ ಎಂಬುದಾಗಿ. यहाँ पर वचन कहता है हम उनमें जीवते हैं, चलते फिरते हैं और स्थिर रहते हैं। ಅನೇಕರು ನಾವು ಯೇಸುವಿನ ಬಗ್ಗೆ ಮಾತನಾಡುವುದಕ್ಕಾಗಿ ನಮ್ಗೆ ಇಷ್ಟ. कई लोगों को यीशु के बारे में बात करना हमें पसंद है, ಆತನನ್ನ ಪ್ರೀತಿಸುವುದಕ್ಕಾಗಿ ನಮ್ಗೆ ಇಷ್ಟ. उनको प्यार करना हमें पसंद है, ಆತನ ಬಗ್ಗೆ ಮಾತನಾಡುವುದಕ್ಕಾಗಿ ನಮ್ಗೆ ಇಷ್ಟ. उनके बारे में बात करना हमें अच्छा लगता है। ಆದ್ರೆ ಎಷ್ಟು ಜನ ನಾವು ಆತನ ವಾಕ್ಯ ಹೇಳಿದ ಹಾಗೆ ನಡ್ಕೊಳ್ತೇವ್ರಿ? लेकिन हम में से कितने लोग उनके वचन के अनुसार जीते हैं? ಆ ಕ್ರಿಸ್ತನ ವೇಷ ನಾವು ಹಾಕೊಂಡಿದ್ದೇವೆ, उस मसीह के भेष को हमने पहन रखा है, ಆ ಒಂದು ವಸ್ತ್ರವನ್ನ ನಾವು ಧರಿಸಿದ್ದೇವೆ. उस वस्त्र को हमने पहन रखा है। ನನ್ನನ್ನು ನೋಡುವಾಗ ನೀವು ಹೇಳ್ತೀರಾ ಪಾಸ್ಟರ್ ಹೆಂಡ್ರು ಅಂತ. मुझे जब आप देखते हो आप कहते हैं पास्टर की पत्नी है। ನಿಮ್ಮನ್ನ ನೋಡುವಾಗ ವಿಶ್ವಾಸಿಗಳಂತ ನೀವು ಹೇಳ್ತೀರಾ. आपको देखते समय विश्वासी के क्या आप कहते हो? ಹಾಗೆ ನಾವು ಇನ್ನೊಬ್ಬ ವಿಶ್ವಾಸಿಯನ್ನ ನೋಡುವಾಗ ಹೇಳ್ತೇವೆ, ऐसे ही दूसरे विश्वासी को जब हम देखते हैं तो हम कहते ಆ हैं ಕ್ರಿಸ್ತನ ವೇಷ ನಾವು ಹಾಕೊಂಡೇವ್ರಿ. उस मसीह के भेष को हमने पहन रखा ಆದ್ರೆ है। ಅದರ ಒಳಗಡೆ ನಡವಳಿಕೆ ಇದೆನಾ?
लेकिन उसके अंदर क्या वो बर्ताव है, ಆ ಬದಲಾದ ಸ್ವಭಾವಗಳಿದೆನಾ? क्या वो बदला हुआ स्वभाव है, ಪ್ರತಿದಿನ ಬದಲಾಗುವುದಕ್ಕಾಗಿ ಬೇಕಾದ ಮನಸ್ಸಿದೆನಾ? हर दिन बदलने के लिए जो मन चाहिए क्या वो मन है? ಇಲ್ಲಿ ವಾಕ್ಯ ಹೇಳುವ ಹಾಗೆ ಅಪೊಸ್ತಲ ಕೃತ್ಯ 17:28 ಹೇಳುವ ಹಾಗೆ प्रेरितों का पुस्तक उसका 17वां अध्याय 28वां वचन जैसे कहता है, ಯಾವನಾದ್ರೂ ಕ್ರಿಸ್ತನಲ್ಲಿ ಇದ್ರೆ अगर कोई मसीह में है तो, ನಾವು ಇರೋದಾಗಿದ್ರೆ ತಾನೇ, अगर हम है तभी ही ना, ನಾವು ಯೇಸುವಿನಲ್ಲಿ ಇರೋದಾಗಿದ್ರೆ ತಾನೇ ಆ ಬದಲಾವಣೆಗಳನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ. अगर हम यीशु में है तभी ही उन बदलावों को हम कर सकते ಕ್ರಿಸ್ತನಲ್ಲಿ हैं। ಇದ್ದುಕೊಂಡು ಆ ಬದಲಾವಣೆಗಳನ್ನ ನಮ್ಮಲ್ಲಿ ನಾವು ರೂಢಿ ಮಾಡ್ಕೊಳ್ಳದೆ ಹೋದ್ರೆ मसीह में रहकर उन बदलावों को हमारे अंदर हम आदत नहीं करेंगे ನಾವು तो ಅದರಲ್ಲಿ ಇರ್ತಾನೂ ಇಲ್ಲ, हम उनके अंदर है भी ಚಲಿಸ್ತಾನೂ नहीं ಇಲ್ಲ, ಜೀವಿಸ್ತಾನೂ ಇಲ್ಲ. और कार्य भी नहीं कर रहे और जी भी नहीं रहे हैं। ಹಾಗಿರುವುದಾದ್ರೆ ನಾವು ನೂತನ ಸೃಷ್ಟಿಗಳೂ ಅಲ್ಲ. ऐसा है तो हम नई सृष्टि भी नहीं है। ಹೌದು, ನಾವು ದೇವರ ಮಕ್ಕಳ್ರಿ, ನಿಜ. हाँ, परमेश्वर के बच्चे हैं वो सही ಯೇಸು है। ಸ್ವಾಮಿ ನಮ್ಮನ್ನ ರಕ್ಷಿಸಿದ್ದಾರೆ, ನಿಜ. यीशु मसीह ने हमें तारण दिया है वो ಆತನು सही ನಮ್ಮನ್ನ है। ಪ್ರೀತಿಸ್ತಾನೆ, ನಿಜ. वो हमसे प्यार करते हैं वो भी सही ನಾವ್ है। ಯಾರು ಪರಲೋಕ ಕಳ್ಕೊಳ್ಬಾರ್ದು ಅನ್ನೋದು ಅವರ ಆಸೆ, ಅದು ನಿಜ. उनका आशा है कि हम कोई भी स्वर्ग नहीं चुकाना है, ಆದ್ರೆ ಅದೇ ಸಮಯದಲ್ಲಿ लेकिन उसी समय ನಿನ್ನಲ್ಲಿ पर ನನ್ನಲ್ಲಿ ಆತನು ಬಯಸ್ತಾನೆ आप और मुझसे वो आशा रखते ನೀನು हैं ನಾನು ಯೋಗ್ಯರಾಗಿ ಜೀವಿಸ್ಬೇಕಂತ ಹೇಳಿ. कि आप और हम योग्य बनकर ಇಲ್ಲಿ जीना ವಾಕ್ಯ है। ಹೇಳ್ತದೆ, यहाँ पर वचन कहता है, ನಾವು ಆತನಲ್ಲೇ ಯಾವನಾದ್ರೂ ಕ್ರಿಸ್ತನಲ್ಲಿರುವುದಾಗಿದ್ರೆ अगर कोई मसीह में है तो ಆತನು ಆತನ ಆತನು ಆತನ ಎಲ್ಲ ಪೂರ್ವ ಸ್ಥಿತಿಗಳು ಹೋದವು, उसके सारे पुराने चीजें जो है वो चली गई, ಈಗ ಆತನು ನೂತನ ಸೃಷ್ಟಿಯಾದನು. एक नया सा सृष्टि वो बन गया। ಇನ್ನು ಹಳೆಯ ಸ್ವಭಾವಗಳು ನಮ್ಮನ್ನ ಆಳಬಾರ್ದ್ರಿ. अब पुराने स्वभाव जो है हम पर राज नहीं करना ಪ್ರಯತ್ನಗಳಾದ್ರೂ है। ಮಾಡಿ ನೋಡಿ, कोशिश तो आप कर कर देखिए, ಬಿಡುವುದಕ್ಕಾಗಿ ಪ್ರಯತ್ನಗಳನ್ನಾದ್ರೂ ಮಾಡಿ ನೋಡಿ, छोड़ने के लिए कोशिश तो आप कर देखिएगा, ಪ್ರಾರ್ಥನೆ ಮಾಡೋದಕ್ಕಾಗಿ ಕುಳಿತುಕೊಳ್ಳುವಾಗ, ವಾಕ್ಯ ಓದುವುದಕ್ಕಾಗಿ ಕುಳಿತುಕೊಳ್ಳುವಾಗ प्रार्थना करने के लिए, वचन पढ़ने के लिए जब आप बैठते हो, ಹೇಳ್ರಿ, ದೇವಾ ನಿನ್ನ ಮಗಳಾಗಿ ನಿನ್ನ ಮಗನಾಗಿ ನಾನು ಬರ್ತಾ ಇದ್ದೇನೆ कहिए ಸ್ವಾಮಿ. परमेश्वर आपकी बेटी आपका बेटा बनकर मैं ಈ आपके ದಿನದ पास ಕೆಲಸಕ್ಕೆ आया। ನಾನು ಹೋಗೋದಕ್ಕಿಂತ ಮುಂಚೆ ವಾಕ್ಯ ಓದ್ತಾ ಇದ್ದೇನಪ್ಪ. आज के दिन के काम को जाने से पहले आपके वचन को मैं पढ़ रहा हूँ। ನಿನ್ನ ದೈವಿಕ ಪ್ರಸನ್ನತೆ ಈಗ ನಾನು ಅನುಭವ ಮಾಡ್ಬೇಕು ಸ್ವಾಮಿ. आपका दैविक उपस्थिति अब मुझे अनुभव ಆ करना ಕೃಪೆ है। ನನಗೆ ಕೊಡು ಅಂತ वह ಕೇಳ್ಕೊಳ್ರಿ. कृपा आप मुझे दीजिएगा कि आप ಎದ್ದು मांगिए। ನಿಮ್ಮ ದಿನನಿತ್ಯದ ಕೆಲಸಗಳನ್ನ ಪ್ರಾರಂಭಿಸುವಾಗ उठकर आपके हर दिन के काम को प्रारंभ करने से ಹಂತ पहले ಹಂತವಾಗಿ ನಮ್ಮನ್ನ ಬದಲಾಯಿಸಿಕೊಳ್ಳುವ ಪರಿಸ್ಥಿತಿಗಳು ಕಂಡು ಬರ್ತದೆ. हर एक एक पड़ाव में अपने आप को बदलने वाले हालात नजर आते हैं। ಕ್ರಿಸ್ತನು ನಮ್ಮ ಮೇಲೆ ಆಳ್ವಿಕೆ ಮಾಡುವುದಕ್ಕಾಗಿ ನಾವು ಒಪ್ಪಿಸಿಕೊಡ್ಬೇಕ್ರಿ. मसीह हम पर राज करने के लिए अपने आप को हमें सौंप देना है। ನಮ್ಮ ಶರೀರ, ಪ್ರಾಣ, ಆತ್ಮಗಳ ಮೇಲೆ ಆತನ ಆಳ್ವಿಕೆ, हमारा शरीर, प्राण और आत्मा के ऊपर उन्हीं का राज, ನಮ್ಮ ನಿರ್ಧಾರಗಳಲ್ಲಿ, हमारे फैसलों ನಮ್ಮ में, ಮಾತುಗಳಲ್ಲಿ, हमारे बातों में, ನಮ್ಮ ವರ್ತನೆಗಳಲ್ಲಿ. हमारे बर्ताव में। ಹಾಲೆಲೂಯ. हालेलुया। ಆ ಒಂದು ಕರ್ತನು ಆಳ್ವಿಕೆ ಮಾಡುವುದಕ್ಕಾಗಿ ನಾವು ಅವಕಾಶ ಮಾಡಿಕೊಡ್ಬೇಕು. परमेश्वर उन सारे चीजों पर राज करने के लिए हमें उन्हें अनुमति देना है। ಹಾಲೆಲೂಯ. हालेलुया। ಆ ರೀತಿಯಾಗಿ ನಾವು ಮಾಡುವುದಾಗಿದ್ರೆ जब उस तरीके से अगर हम करेंगे ದೇವರ तो ಉದ್ದೇಶಗಳಲ್ಲಿ परमेश्वर के उद्देश्यों में ಕ್ರಿಸ್ತನು ತನ್ನ ಉದ್ದೇಶಕ್ಕಾಗಿ मसीह अपने उद्देश्य के ನಮ್ಮನ್ನು लिए ಉಪಯೋಗಿಸ್ಲಿಕ್ಕೆ ಆಗ್ತದೆ. हमें इस्तेमाल कर पाएंगे। ಆ ರೀತಿಯಾಗಿ ನಮ್ಮನ್ನ ನಾವು ಬದಲಾಯಿಸಿಕೊಳ್ಳುವುದಕ್ಕಾಗಿ उस तरीके से अपने आप को हम बदलने के ನಾವು लिए ಒಪ್ಪಿಸಿಕೊಡುವುದಾಗಿದ್ರೆ, अगर अपने आप को हम सौंपेंगे तो, ನಮ್ಮಷ್ಟಕ್ಕೆ ಆಗ ನಾವು ನೋಡಿಕೊಳ್ಳುವುದಾಗಿದ್ರೆ अगर अपने आप में ही हम देखेंगे तो ನಮಗೇನೆ ಆಶ್ಚರ್ಯ ಆಗ್ತದೆ. हम ही को अचंभित महसूस होगा। ನಾನು ಹೇಗಿದ್ದೆ, ಈಗ ನಾನು ಹೇಗಾದೆ. मैं कैसा था और अब मैं कैसा बन ಮಗಳು गया। ನಿಖಿತಾ ಹೇಳ್ತಾ ಇದ್ದಳು, बेटी निकिता कह रही थी, ನನ್ನ ಜೀವನದಲ್ಲಿ ನಾನು ಮಧ್ಯದಲ್ಲಿ ಸ್ವಲ್ಪ ನಾನು ಎಡವು ಬಿಟ್ಟೆ. मेरे जिंदगी में बीच में थोड़ा सा मैं ठोकर खा गई ಅದೇ थी। ಒಂದು ಹಾಡು ನನ್ನ ಹೃದಯಕ್ಕೆ ಮಾತನಾಡಿ ನನ್ನನ್ನು ಎಬ್ಬಿಸಿತು. लेकिन एक गाने ने मेरे हृदय से बात कर कर मुझे उठाया। ಪಶ್ಚಾತ್ತಾಪಕ್ಕೋಸ್ಕರ ಕರ್ತನು ಸಮಯ ಕೊಟ್ಟ. पश्चाताप के लिए परमेश्वर ने समय दिया। ಈಗ ನಾನು ಕರ್ತನು ಒಂದು ಅವಕಾಶ ಕೊಟ್ಟಿದ್ದಾನೆ. अब परमेश्वर ने एक मौका दिया है। ನಾನು ಕರ್ತನ ಸೇವೆಯನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿ मैं परमेश्वर का सेवकाई कर रही ನೀನು हूँ। ನಾನು ಆ ಬದಲಾವಣೆಗೋಸ್ಕರ ನಮ್ಮನ್ನು ಒಪ್ಪಿಸಿಕೊಡುವುದಾಗಿದ್ರೆ आप और मैं अगर उस बदलाव के लिए अपने आप को हम ನಮಗೆ सौंप ನಮ್ಮ देंगे ಜೀವನ तो ಅದು ಆಶ್ಚರ್ಯ ತರುವಂತ ರೀತಿಯಲ್ಲಿ ಆಗ್ತದೆ. हम ही को हमारा जिंदगी आचंबित करने वाला विषय बन जाएगा। ಹಾಲೆಲೂಯ. हालेलुया। ಆಗ ನೀವು ನೋಡ್ತೀರಾ, तब आप देखेंगे ನಿಮ್ಮನ್ನ ನೀವು ಬದಲಾಯಿಸಿಕೊಳ್ಳಿಕ್ಕೆ ಪ್ರಾರಂಭಿಸುವಾಗ अपने आप को बदलने के लिए जब आप कोशिश करेंगे, प्रारंभ ನಿಮ್ಮ करेंगे, ಜೀವಿತದ ಆ ಒಂದು ಹಂತಕ್ಕೆ ನೀವು ಬಂದು ಮುಟ್ಟುವಾಗ आपकी जिंदगी के उस पड़ाव में जब आप आकर पहुंचेंगे, ಅಲ್ಲಿ ಕರ್ತನು ಒಬ್ಬನೇ ನನಗೆ ನನ್ನ ಆಸ್ತಿ ಎಂಬುದಾಗಿ ನೀನು ಹೇಳುವುದಾಗಿದ್ರೆ, परमेश्वर अकेले ही मेरे संपत्ति है कि अगर आप कहेंगे तो, ಅಯ್ಯೋ ನನ್ನ ಸೌಂದರ್ಯ, मेरा सुंदरता, ನನ್ನ ಗಂಡ, ನನ್ನ ಮನೆ, ನನ್ನ ಆಸ್ತಿ, मेरा पति, मेरा घर, मेरा संपत्ति, ನನ್ನ ಮಕ್ಕಳು, मेरे बच्चे,
ಇದೆಲ್ಲ ನನ್ನ ಆಸ್ತಿ ಅಲ್ಲ, ये सब कुछ मेरा संपत्ति नहीं है, ಆದ್ರೆ ಕರ್ತನಾದ ಯೇಸುವೇ ನನ್ನ ಆಸ್ತಿ. लेकिन परमेश्वर यीशु ही मेरी ಆತನಿಗೋಸ್ಕರ संपत्ति ನನ್ನ है। ನಡವಳಿಕೆ ಬದಲಾಯಿಸಿಕೊಳ್ಬೇಕು. उन्हीं के लिए मेरे बर्ताव को मुझे ಆತನಿಗೋಸ್ಕರ बदलना ನಾನು है। ಪ್ರಾರ್ಥಿಸಬೇಕು. उन्हीं के लिए मुझे प्रार्थना करना ನನ್ಗೆ है। ಏನೇ ಆಗಿದ್ರು ಚಿಂತೆ ಇಲ್ಲ. मुझे कुछ भी हो तो चिंता ಈ ನನ್ನ नहीं। ದೇಹದಿಂದ ನನ್ನ ಜೀವನದಿಂದ ನಾನು ಆತನಿಗೆ ಮಹಿಮೆ ಬರುವ ರೀತಿಯಲ್ಲಿ ಜೀವಿಸಬೇಕು. मेरे शरीर से मेरे जिंदगी को से उन्हीं को महिमा आने जैसे मुझे ಯಾವಾಗ जीना है। ಇದು ನಿನ್ನ ಪ್ರಯಾರಿಟಿ ಆಗ್ತದೋ, जब यह चीज आपकी जिंदगी में पहले स्थान में आ ನೀನು जाता ಅದನ್ನ है, ಮಾಡುವುದಕ್ಕಾಗಿ ಪ್ರಾರಂಭಿಸುವಾಗ, जब आप उसे करने के लिए प्रारंभ करेंगे, ಪ್ರತಿಯೊಂದು ಹಂತದಲ್ಲಿ ನಿನಗೆ ಆಶ್ಚರ್ಯ ಅನಿಸ್ತದೆ. ನಿನ್ನ ಜೀವನ ನೀನು ನೋಡ್ಕೊಳ್ಳುವಾಗ हर एक एक कदम में जब अपने आप की जिंदगी को आप देखेंगे तो आप अचंभित हो जाएंगे। ಹಿಂತಿರುಗಿ ನಿನ್ನ ನೆರಳನ್ನ ನೀನು ನೋಡುವಾಗ, ಅಯ್ಯೋ ನಾನು ಹೇಗಿದ್ದೆ ಅಲ್ಲ, ಈಗ ನನ್ನ ಜೀವನ ಹೆಂಗಾಗ್ತಾ ಇದೆ ಅಲ್ಲ ಅಂತ ಹೇಳಿ. पीछे मुड़कर जब आपके छाव को आप देखेंगे तो आपको महसूस होगा मैं कैसे था और अब मैं ನಿನ್ನ ಹಣಕಾಸಿನ ಪರಿಸ್ಥಿತಿ ಅದು ಟ್ರ್ಯಾಕ್ ಅಲ್ಲಿ ಬರ್ತದೆ. आपका आर्थिकता जो है वो क्रम में आएगा। ನಿನ್ನ ಆರೋಗ್ಯಕ್ಕೆ ನೀನು ಪ್ರಾರ್ಥಿಸಿರುವುದಿಲ್ಲ, ನಿನ್ನ ಆರೋಗ್ಯ ಅದು ಲೈನಿಗೆ ಬರ್ತದೆ. आपके सेहत के लिए आपने प्रार्थना नहीं किया होगा, लेकिन आपका सेहत जो है अच्छे से ನಿನ್ನ क्रम में ಮಕ್ಕಳಿಗೋಸ್ಕರ ನೀನು ಪ್ರಾರ್ಥನೆ ಮಾಡಿರುವುದಿಲ್ಲ, ಅವರು ಸರಿಯಾದ ದಾರಿಗೆ ಬರ್ತಾರೆ. आएगा। आपके बच्चों के लिए आपने प्रार्थना नहीं किया होगा, लेकिन वो भी ठीक रास्ते में आएंगे। ನಿಮ್ಮ ಅವಶ್ಯಕತೆಗಳಿಗೋಸ್ಕರ ನೀವು ಬೇಡಿರುವುದಿಲ್ಲ, ಅದೆಲ್ಲ ಒದಗಿಸಲ್ಪಡಲಿಕ್ಕೆ आपकी ಪ್ರಾರಂಭಿಸುತ್ತದೆ. जरूरतों के लिए आपने प्रार्थना नहीं किया होगा, लेकिन वो सारे चीजें जो है अच्छे से क्रम में आएंगे। ಯಾವಾಗ ಕರ್ತನನ್ನ ನಿನ್ನ ಆಸ್ತಿಯಾಗಿ ನೀನು ಮಾಡ್ಕೊಳ್ತೀಯೋ, जब परमेश्वर को आप संपत्ति आपका बनाते हो, ಸತ್ಯವೇದದಲ್ಲಿ ನಾವು ನೋಡುವಾಗ, पवित्र शास्त्र में जब हम देखते हैं, ಇದೊಂದು ಕೊನೆಯ ಉದಾಹರಣೆ ಹೇಳಿ ನಾನು ಮುಗಿಸ್ಕೊಳ್ತೇನೆ. ये आखिरी उदाहरण बताकर मैं समाप्त ಅಬ್ರಹಾಮನ करूंगा। ಜೀವಿತವನ್ನ ನಾವು ನೋಡುವಾಗ, अब्राहम की जिंदगी को जब हम ದೇವರು देखते हैं, ಅಬ್ರಹಾಮನನ್ನ ಕರೆದ. परमेश्वर ने अब्राहम को बुलाया। ದೇವರ ವಾಕ್ಯ ಹೇಳ್ತದೆ, ದೇವರ ದೃಷ್ಟಿಯಲ್ಲಿ ಅಬ್ರಹಾಮನು ನೀತಿವಂತನೆಂಬುದಾಗಿ ಎಣಿಸಲ್ಪಟ್ಟ ಎಂಬುದಾಗಿ. परमेश्वर का वचन कहता है परमेश्वर की नजरों में अब्राहम जो है वो एक धर्मी व्यक्ति ಆತನು था। ಮಾಡಿದಂತ ಒಂದು ಕೆಲಸ ಕರ್ತನಿಗೆ ಇಷ್ಟ ಆಯ್ತು. उसे किए गया एक काम जो है परमेश्वर को प्रसन्न हो ಅದನ್ನ गया। ದೇವರು ಮೆಚ್ಚಿದನು. परमेश्वर उसे प्रसन्न हो गए। ಅದೇನೆಂದ್ರೆ ಆತನು ದೇವರಿಗೆ ತನ್ನನ್ನ ತಾನು ಒಪ್ಪಿಸಿಕೊಟ್ಟವನಾಗಿ ಜೀವಿಸಿದ. वो यह है कि अपने आप को सौंपा हुआ होकर वो परमेश्वर के लिए जी रहा था। ಹಾಲೆಲೂಯಾ. हालेलूया। ಆ ಸಮಯದಲ್ಲಿ ಏನೆಲ್ಲ ಆಯ್ತ್ರಿ ಅವನ ಜೀವನದಲ್ಲಿ. उस समय में क्या क्या उसकी जिंदगी में ತನ್ನ हुआ। ತಂದೆಯ ಮನೆಯನ್ನ ಬಿಟ್ಟು ಬಂದಾಗ, उसके पिता के घराने को जब वो छोड़ कर आ गया, ಅದೇನೇನೋ ಗಂಟು ಮೂಟೆ ಕಟ್ಕೊಂಡು ಬಂದಿರ್ಲಿಲ್ಲ ರೀ. वो अपना पूरा सामान जो है वो लेकर नहीं ಎಲ್ಲ आया। ಆಸ್ತಿ ಐಶ್ವರ್ಯ ಹೊತ್ಕೊಂಡು ಬಂದಿರ್ಲಿಲ್ಲ. सारा संपत्ति जायदाद उठाकर नहीं ले आया। ಇದ್ದ ಬಟ್ಟೆ ಮೇಲೆ ತನ್ನ ಕುಟುಂಬವನ್ನ ಆತನ ಕೈ ಹಿಡಿದು ನಡೆಸಿಕೊಂಡು ಹೊರಗೆ ಬಿದ್ದ. जिस कपड़े पे वो था उसी कपड़े में अपने परिवार को लेकर वो बाहर ಆದ್ರೆ निकल आया। ದೇವರ ಮಾತಿಗೆ ವಿಧೇಯನಾಗಿ ಆತನು ನಡೆಯುವುದಕ್ಕಾಗಿ ಮುಂದೆ ಹೋದ. लेकिन परमेश्वर के वचन को विधेय होकर वो आगे बढ़ता रहा। ನಾವು ನೋಡ್ತೇವೆ, हम देखते हैं ಅವನ ಜೀವಿತದಲ್ಲಿ ದೇವರು ಪ್ರತಿಯೊಂದನ್ನು ಆತನಿಗೆ ಕೊಡ್ತಾ ಹೋದ. उनके जिंदगी में हर एक चीजें वो देने लगे। ದೇವರು ಆತನ ಜೀವಿತದಲ್ಲಿ ಎಲ್ಲಾ ವಿಷಯಗಳನ್ನ ಆತನು ಅವನಿಗೆ ಒದಗಿಸ್ತಾ ಹೋದ. परमेश्वर उसके जिंदगी में हर एक विषय उसे देते गए। ದೊಡ್ಡ ಒಂದು ಕಾರ್ಯ ಅಂತಂದ್ರೆ ಮಕ್ಕಳಿರ್ಲಿಲ್ಲ ಆತನಿಗೆ. उसे बड़ा कार्य यह है कि उसके बच्चे नहीं थे। ಎಲ್ಲವೂ ಇವತ್ತು ಬೆಳಗ್ಗೆ ಸಭಾಪಾಲಕರು ಹೇಳ್ತಾ ಇದ್ರು, ಸಾರಳು 99 ವರ್ಷದಲ್ಲಿ ಅವಳು ಗರ್ಭ ಧರಿಸಿ ಅವಳು ಮಗುವನ್ನ ಹೆತ್ತಳು सुबह ಎಂಬುದಾಗಿ. के समय पासवान कह रही थी कि सारा जो है 99 उम्र उसका जब था तब वो गर्भ धारण ಬೈಬಲ್ ಹೇಳ್ತದೆ, ಅಬ್ರಹಾಮನಿಗೆ ಇದ್ದಂತ ಆಸ್ತಿ ಏನಂತಂದ್ರೆ ಒಬ್ಬ ಅರಸನ ಹಾಗೆ ಆತನು ದೇವರು ಅವನಿಗೆ ಎಲ್ಲವನ್ನ ಆಶೀರ್ವಾದವಾಗಿ ಕೊಟ್ಟ ಅಂತ पवित्र ಹೇಳಿ. शास्त्र कहता है कि राजा के समान परमेश्वर ने अब्राहम को आशीषित ದನ किया। ಕುರಿಗಳು, ಆ ಬೆಳ್ಳಿ ಬಂಗಾರ, ಒಂದು ಆಳುಗಳು, ಎಲ್ಲ ಈ ರೀತಿಯಾಗಿ ಎಲ್ಲಾ ಅವಶ್ಯಕತೆಗಳು, भेड़ बकरियां दास दासियां सब कुछ आशीष उसे दिया गया ಅವನು था। ಎಲ್ಲೂ ದೇವ್ರೆ ನಾನು ಎಲ್ಲಾ ಬಿಟ್ಟು ಬಂದೆ, ನಾನು ಎಲ್ಲಾ ಕಳ್ಕೊಂಡೇನಪ್ಪ, ನಂದೆಲ್ಲ ಹೋಯ್ತು ಅಂತ ಹೇಳಿ ಎಲ್ಲೂ ಕೇಳಲಿಲ್ಲ. उसने कहीं भी नहीं कहा कि परमेश्वर मैंने सब खो दिया, मैं सब छोड़कर आ गया ಆದ್ರೆ करके। ಬರೀ ದೇವರನ್ನ ಹಿಂಬಾಲಿಸಿದ, ಆತನ ಮಾತಿಗೆ ವಿಧೇಯನಾಗಿ ನಡೆದುಕೊಂಡ. लेकिन सिर्फ परमेश्वर के पीछे वो चलता रहा और उसके बात को विधेय मानकर वो आगे ಆ बढ़ता ಒಂದು रहा। ನಡವಳಿಕೆಯಿಂದಾಗಿ उस एक बर्ताव के द्वारा ಅವನ ಜೀವಿತದಲ್ಲಿ ಕೇಳದೇ ಇರುವಂತ ಆಶೀರ್ವಾದಗಳು ಕೂಡ ಎಲ್ಲವೂ ಬರ್ತಾ ಹೋಯ್ತು. वहाँ पर उसके जिंदगी में बिना मांगे सारे आशीष उसके ಒಂದು ವೇಳೆ जिंदगी में ದೇವರ आने लगे। ಮಕ್ಕಳಾದಂತ ನಾವುಗಳು ಕೂಡ अगर परमेश्वर के बच्चे जो हम लोग हैं, ನಮ್ಮನ್ನ ನಾವು ಒಪ್ಪಿಸಿಕೊಡುವುದಾಗಿದ್ರೆ, अपने आप को अगर हम ನಮ್ಮ सौंपेंगे तो, ನಡವಳಿಕೆಗಳನ್ನ ಬದಲಾಯಿಸಿಕೊಳ್ಳುವುದಾಗಿದ್ರೆ, हमारे बर्ताव को अगर हम ನಾವು बदलेंगे ಸೇವೆಯಲ್ಲಿರಬಹುದು, तो, हम सेवकाई में हो ನಾವು सकते हैं, ಮನೆಯಲ್ಲಿರಬಹುದು, हम घर में हो ನಾವು सकते ಕೆಲಸ हैं, ಕಾರ್ಯಗಳಲ್ಲಿರಬಹುದು, हम कामों में हो सकते हैं, ನಾವು ಏನೇ ಮಾಡ್ತಾ ಇದ್ದಿರಬಹುದು, हम चाहे कुछ भी क्यों ना कर रहे हो, ದೇವರಲ್ಲಿ ನಾವು ಒಳ್ಳೆ ನಡವಳಿಕೆಗಳನ್ನ ಕೊಟ್ಟವರಾಗಿ ನಾವು ಜೀವಿಸ್ತಾ ಇರುವುದಾಗಿದ್ರೆ, परमेश्वर में अच्छे से बर्ताव रहकर अगर हम जी ನಮ್ಮೆಲ್ಲ रहे हैं ಅವಶ್ಯಕತೆಗಳನ್ನ ದೇವರು ಪೂರೈಸ್ತಾ ಹೋಗ್ತಾನೆ. तो हमारे सारे जरूरतों को परमेश्वर पूरा ನಿನ್ನನ್ನ करते ನೀನು रहेंगे। ಬದಲಾಗುವುದಕ್ಕಾಗಿ ನೀನು ಒಪ್ಪಿಸಿಕೊಡುವಾಗ, अपने आप को बदलने के लिए जब आप सौंपते हो,
हो, ನೀನು ದೇವರ ಪ್ರಾಮುಖ್ಯತೆ ಆಗಿಬಿಡ್ತೀಯ. आप परमेश्वर के लिए प्रामुख्य बन जाते हो. ಆಗ ನಿನಗೆಲ್ಲ ಏನ್ ಬೇಕಾಗಿದೆಯೋ तब आपको जो कुछ भी चाहिए, ಆಗ ಅದನ್ನ ದೇವರು ಅದ್ಭುತವಾಗಿ ಒದಗಿಸ್ಲಿಕ್ಕೆ ಪ್ರಾರಂಭಿಸ್ತಾರೆ. तब अद्भुत तरीके से परमेश्वर वो सारी चीजें ನಿನ್ನ आपको देने ಅದು लगते ನಿನ್ನ हैं. ಆರೋಗ್ಯ ಆಗಿರ್ತದೆ, वो आपका सेहत हो ನಿನಗೆ सकता ಬೇಕಾದಂತ है, ನಿನ್ನ ಮನೆ ಆಗಿರ್ತದೆ, आपका घर हो सकता है, ನಿನ್ನ ಅವಶ್ಯಕತೆಗಳಾಗಿರ್ತದೆ, आपके जरूरतें हो ನಿನ್ನ सकते ಸ್ಕೂಲ್ हैं, ಫೀಸ್ ಆಗಿರ್ತದೆ, आपका स्कूल फीस हो सकता है. ಎಲ್ಲಾ ವಿಷಯಗಳು सारे विषय जो ಅದನ್ನ है, ನೋಡುವಾಗ ನಿನಗೆ ಆಶ್ಚರ್ಯ ಅನಿಸ್ತದೆ. उसे देखते समय आपको अचंभित महसूस हो ನಿನ್ನ सकता ಮದುವೆ है. ಜೀವನ ಕೂಡ आपका शादीशुदा जिंदगी ಎಲ್ಲವೂ भी, ಆಶ್ಚರ್ಯ ಕೊಡ್ಲಿಕ್ಕೆ ಪ್ರಾರಂಭಿಸ್ತದೆ. ये सारी चीजें आपको अचंभित करने ಇದೆಲ್ಲ लगेगा. ಯಾಕಾಗ್ತದೆ? ये सब कुछ क्यों होता ಯಾಕಂದ್ರೆ है? ನೀನು ನಿನ್ನನ್ನ ಬದಲಾಯಿಸ್ಕೊಳ್ಳಿಕ್ಕೆ ಪ್ರಾರಂಭಿಸ್ತೀಯ. क्योंकि आप अपने आप को ಆಗ बदलने ನೀನು लगते हो. ಕರ್ತನಿಗೆ ನೀನು ಪ್ರಾಮುಖ್ಯತೆ ಆಗಿಬಿಡ್ತೀಯ. आप परमेश्वर के लिए तब प्रामुख्य बन ಆದ್ರೆ जाते ನಿನ್ನ हो. ಪ್ರಾಮುಖ್ಯತೆಯನ್ನ लेकिन आपके प्रामुख्यता ಸ್ಕಿಟ್ಟಲ್ಲಿ को ನೋಡಿದ ಮೇರೆಗೆ किट में जैसे आपने देखा है, ಅವ್ರು ಹೇಳ್ತಾ ಇದ್ರು, ಸಭೆಯಲ್ಲಿ ಒಂದು ನೋಟ, ಹೊರಗಡೆ ಇನ್ನೊಂದು ನೋಟ. वो कह रहे थे कलीसिया में एक तरह रहना और बाहर दूसरे तरह रहना. ಆ ರೀತಿಯಾಗಿ ಅಲ್ಲಮ್ಮ, उस तरीके से नहीं, ಆ ರೀತಿಯಾಗಿ ಅಲ್ರಿ, उस तरीके से नहीं, ಆ ರೀತಿಯಾಗಿ ಅಲ್ಲ. उस तरीके से बिल्कुल नहीं. ಅಂಥ ಜೀವನಕ್ಕೋಸ್ಕರ ಕರ್ತನು ನಮ್ಮನ್ನ ಕರೀಲಿಲ್ಲ. ऐसे जिंदगी के लिए परमेश्वर ने हमें नहीं ನಮ್ಮ बुलाया है. ಅವಶ್ಯಕತೆಗಳು ನಮಗೆ ಪೂರೈಸಲ್ಪಡಬೇಕಾಗಿದ್ರೆ हमारी जरूरतें हमारे लिए पूरा किया ನಾವು जाना ನಮ್ಮನ್ನ है. तो ಬದಲಾಯಿಸಿಕೊಳ್ಳುವಾಗ ದೇವರ ಪ್ರಾಮುಖ್ಯತೆ ನಾವು ಆಗ್ತೇವೆ. ಆಗ ಕರ್ತನು ನಮಗೆ ನಮ್ಮ ಅವಶ್ಯಕತೆಗಳನ್ನ ಒದಗಿಸ್ತಾನೆ. हम अपने आप को बदलेंगे, तब परमेश्वर हमारे लिए प्रामुख्य बन जाएंगे और तब हमारे सारे जरूरतें हैं जो है ಆದ್ರೆ वो ನಮಗ್ पूरे ಬಂದ होंगे. ಹಾಗೆ ನಾವು ಜೀವಿಸುವುದಾಗಿದ್ರೆ लेकिन अगर जैसे हमारा मन कहे वैसे ನಮ್ಮ जिएंगे तो ಅವಶ್ಯಕತೆಗಳಿಗೋಸ್ಕರ ನಾವು ಅವುಗಳನ್ನ ಹೊಂದ್ಕೊಳ್ತೇವೆ, ನಿಜ. हमारे जरूरतों के लिए उसे हम पाते हैं, वो सही है. ಆದ್ರೆ ಬಹುಶಃ ಅಲ್ಲಿ ಒಂದು ಸ್ಟ್ರಗಲ್ ಅನ್ನೋದು ಇರ್ತದ್ರಿ. लेकिन शायद वहाँ पर संघर्ष होता है. ನೀವು ಕಷ್ಟ ಪಟ್ಟು ಅದನ್ನ ಹೊಂದ್ಕೊಂಡ್ರಿ. आप कष्ट कर 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 उसे हम पाते हो. ಹಾಲೆಲೂಯಾ. हालेलुया. ಇನ್ನೊಂದು ವಚನ, ಅದೇ ವಚನ ಓದಿಕೊಳ್ಳೋಣ. उसी वचन को हम पढ़ेंगे. ಇನ್ನೊಂದು ವಚನ ಓದೋಣ ರೀ. ಪ್ರಕಟಣೆ ಪುಸ್ತಕ 3:20. ಪ್ರಕಟಣೆ ಪುಸ್ತಕ 3:20. प्रकाशित वाक्य का पुस्तक उसका 3रा अध्याय उसका 20वां वचन. ಹಾಲೆಲೂಯಾ, ಹಾಲೆಲೂಯಾ. हालेलुया. ನಾವು ಕರ್ತನ ಮಕ್ಕಳು ಎಂಬುದಾಗಿ ಹೇಳುವಾಗ हम परमेश्वर के बच्चे हैं जब कहते ಸುಮ್ಮನೆ हैं, ನಾವು ಯಾರು ನೂತನ ಸೃಷ್ಟಿಗಳಾಗುವುದಿಲ್ಲ. ऐसे ही हम कोई भी नया सृष्टि नहीं बनते हैं. ಆತನಿಗೆ ವಿಧೇಯರಾಗಿ ನಾವು ನಡೆಯುವುದರ ಮೂಲಕ. उन्हीं से विधेय मानकर जब हम ಇಲ್ಲಿ चलते ವಾಕ್ಯ हैं, ಹೇಳ್ತದೆ, ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ, ये वचन कहता है यदि अगर कोई यीशु में है तो ಹಳೆಯ ಸಂಗತಿಗಳೆಲ್ಲವೂ ಹೊರಟು ಹೋಗಿ सारे पुराने चीजें जाकर ಇಗೋ ಆತನು ನೂತನ ಸೃಷ್ಟಿಯಾದನು. देखो एक नया सा सृष्टि वो बन गया. ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ अगर कोई मसीह में है तो ಆತನು ಆತನಲ್ಲಿ ಜೀವಿಸ್ತಾನೆ, वो उसमें जिएंगे, ಆತನಲ್ಲಿಯೇ ಚಲಿಸ್ತಾನೆ, उसी में चलेंगे ಆತನಲ್ಲಿಯೇ ಇರ್ತಾನೆ. और उसी में स्थिर रहेंगे. ಹಗಲಿರುಳು ಒಂದು ಮನಸ್ಸಾಕ್ಷಿ ನಿನ್ನನ್ನ ಕಟಿತಾ ಇರ್ತದೆ ನೀನ್ ತಪ್ಪು ಮಾಡುವಾಗ. दिन रात आपका मन साक्षी आपको खटखटाता रहेगा जब आप गलती करते हो. ಆ ಮನವರಿಕೆ ನಿನಗಾಗುವಾಗ ನೀನು ನಾನು ಏನ್ ಮಾಡ್ತೇವೋ ಅದು ಬಹಳ ಮುಖ್ಯ. वो एहसास जब आप में आता है आप और मैं क्या करते हैं वो बहुत प्रामुख्य ಇಲ್ಲಿ है. ಪ್ರಕಟಣೆ ಪುಸ್ತಕ 3:20 ಹೇಳಿದ ಹಾಗೆ यहाँ पर प्रकाशित वाक्य का पुस्तक उसका 3रा अध्याय 20वां वचन जिस तरह कहता है, ಪ್ರತಿಯೊಬ್ಬರು ಯೇಸುವನ್ನ ನಂಬಿದಂಥವರು ಆತನಲ್ಲಿ ಒಳಗಾಗಿ ಇರುವುದಿಲ್ಲ. हर एक जो यीशु मसीह पर विश्वास करता है उनके भीतर वो नहीं रहते हैं. ನೀನು ನಾನು ನಂಬಿದಂತ ಯೇಸಪ್ಪ, आप और मैं भरोसा रखने वाले यीशु ಈ मसीह. ಶರೀರ ನಾವು ನಮ್ಮ ಜೀವನದ ಕೊನೆ ಆಗುವಾಗ ಮಣ್ಣಿಗೆ ಹೋಗ್ತದ್ರಿ. यह शरीर हमारा जीवन जब खत्म होगा वो मिट्टी में मिल ಇದ್ರ ಒಳಗೆ जाएगा. ಇರುವಂತಹ ಆತ್ಮ ಅದು ಮಹಿಮಾಕರವಾದಂಥದ್ದು. लेकिन इसके अंदर रहने वाला आत्मा जो है वो महिमा से भरा है. ಆದ್ರೆ ಆ ಆತ್ಮ ಸರಿಯಾದ ರೀತಿಯಲ್ಲಿ ಯೋಗ್ಯವಾದ ರೀತಿಯಲ್ಲಿ ಕರ್ತನ ಬಳಿಗೆ ಹೋಗಬೇಕೆಂಬುದಾಗಿ ನಮ್ಮ ಯೇಸು ಬಯಸುವನಾಗಿದ್ದಾನೆ. लेकिन यहाँ आत्मा ठीक जगह में योग्यता से रहने के लिए यीशु जो है ಇವತ್ತು वो ಅನೇಕ चाहते ಮಕ್ಕಳು हैं. ಈ ಮೀಟಿಂಗ್ಗೆ ಬರಲಿಲ್ಲ. आज के दिन कई बच्चे इस मीटिंग में नहीं ಕೆಲವು आए. ಜನ ನೀವು ನಾವು ಇಲ್ಲಿ ಇದ್ದೇವೆ. लेकिन थोड़े लोग आप और हम यहाँ पर ಪ್ರಕಟಣೆ हैं. ಪುಸ್ತಕ 3:20 ಹೇಳ್ತದೆ, प्रकाशित वाक्य का पुस्तक 3रा अध्याय ಇಗೋ 20वां वचन ದೇವರು ನಿನ್ನ कहता है, ಹೃದಯದ ಬಾಗಿಲನ್ನ ತಟ್ತಾ ಇದ್ದಾನೆ. देखो परमेश्वर आपके हृदय के दरवाजे को खटखटा रहे हैं. ಯಾವನಾದರೂ ನನ್ನ ಶಬ್ದವನ್ನ ಕೇಳಿ ಬಾಗಿಲನ್ನ ತೆರೆದ್ರೆ, अगर कोई मेरे आवाज को सुनकर उस दरवाजे को खोलेंगे तो ಅಯ್ಯೋ ನಿನ್ನನ್ನ ನನ್ನನ್ನ ಕರ್ತನು ಆ ಮನವರಿಕೆಗಳನ್ನ ಕೊಟ್ಟು ಇದು ತಪ್ಪು, ಇದನ್ನ ಹಿಂಗ್ ಮಾಡ್ಬೇಡ ಅಂತ ಹೇಳಿ ನಿನ್ನ ಮನಸ್ಸನ್ನ ತಟ್ಟುವಾಗ, जब परमेश्वर आप और हमें वो एहसास देकर ये गलत है इसे नहीं करना है क्योंकि हमारे हृदय को जब खटखटाते ಹೊರಗಡೆ ನಾವು हैं, ಹೇಳ್ಕೊಳ್ತೇವೆ ನಾನು ವಿಶ್ವಾಸಿ, बाहर से हम कहते हैं कि हम विश्वासी हैं, ಆದ್ರೆ ನಿನ್ನ ಮನೆಯಲ್ಲಿ ನೀನಿರುವಾಗ
ನೀನು ಒಬ್ಬಳೇ ಇರುವಾಗ ನಿನ್ನ ಮನಸ್ಸನ್ನ ದೇವರು ತಟ್ಟಿದ್ದಲ್ಲ. लेकिन जब घर में आप अकेले हो तब आपके मन को परमेश्वर ने ಆಗ ನೀನು खटखटाया ನಾನು है। ಏನ್ ಮಾಡಿದ್ವು? तब आप और मैं हमने क्या किया? ನಮಗೆ ಬಂದ ರೀತಿಯಲ್ಲಿ ನಾವು ಜೀವಿಸಿದ್ವಿ. जैसे हमारा मन कह रहा था उस तरीके से हम जी रहे थे। ದೇವರು ನಮ್ಮನ್ನ ತಟ್ತಾ ಇದ್ದಾನೆ. परमेश्वर हमें खटखटा रहे ಆತನ हैं। ಶಬ್ದಕ್ಕೆ ನಾವು ಕಿವಿಗೊಡುವರಾಗಿದ್ದೇವೆ. आवाज को क्या हम कान दे सकते हैं? ನಾವು ಬದಲಾಗಬೇಕು. हमें बदलना है। ವಾಕ್ಯ ಒಂದು ಹೇಳ್ತದೆ, वचन आगे कहता ನಿನ್ನ है ಇಡೀ ಲೋಕವನ್ನ ಗಳಿಸ್ಕೊಂಡ್ಬಿಟ್ಟು आप पूरे दुनिया को हासिल कर कर ನಿನ್ನ ಆತ್ಮವು ನಷ್ಟಪಟ್ರೆ ಏನು ಪ್ರಯೋಜನ? अगर आपका आत्मा नष्ट हो जाएगा तो क्या लाभ है? ಹಾಲೆಲೂಯಾ, हालेलुया, ಹಾಲೆಲೂಯಾ. हालेलुया। ಇವತ್ತು ಇಲ್ಲಿ ಕುಳಿತಂತ ನೀವು ಮತ್ತು ನಾನು, आज के दिन यहाँ पर बैठे हुए आप और मैं, ಒಬ್ಬ ಅಂಕಲ್ ಹಿರಿಯವರು ಇಲ್ಲಿದ್ದಾರೆ, एक बुजुर्ग अंकल भी यहाँ पर ಸಹೋದರ हैं, ಸಹೋದರಿಯರು ನೀವು, भाई बहन ಚಿಕ್ಕ आप ಮಕ್ಕಳು लोग, ನೀವು ಇಲ್ಲಿದ್ದೀರಾ, छोटे बच्चे भी यहाँ पर ಯವನಸ್ಥ हैं, ಮಕ್ಕಳಾದಂತ ನೀವುಗಳು. युवक बच्चे जो आप हैं। ನಮ್ಮ ಜೀವನ ಇದೇ ಸಮಯದಿಂದ हमारे जिंदगी इसी समय से, ಬೆಳಿಗ್ಗೆ ಸಭಾ ಪಾಲಕರು ಹೇಳ್ತಾ ಇದ್ರು सुबह के समय पासवान जो है वो कह ಮರಿಯಳ रहे थे ಜೀವಿತದ ಬಗ್ಗೆ. मरियम के जिंदगी के बारे में। ಆ ಒಂದು ನಜರೇತಿನಲ್ಲಿ ಅನೇಕ ಸ್ತ್ರೀಯರಿದ್ರು, नजरीन में कई सारी स्त्रियां थी, ಆದ್ರೆ ಮರಿಯಳಿಗೆ ಕರ್ತನನ್ನ ಹೆರುವಂತಹ ಒಂದು ಆಯ್ಕೆ ಅವಳ ಜೀವಿತಕ್ಕೆ ಬಂತು. लेकिन यीशु मसीह को जन्म देने वाला चुनाव जो है वो मिरियम को आया। ಅನೇಕ ಸ್ತ್ರೀಯರಲ್ಲಿ ಅವಳನ್ನ ದೇವರ ವಾಕ್ಯ ಹೇಳ್ತದೆ, ನೀನು ಸ್ತ್ರೀಯರಲ್ಲಿ ಧನ್ಯಳು ಎಂಬುದಾಗಿ, ಅವಳು ಕರೆಯಲ್ಪಟ್ಲು ಎಂಬುದಾಗಿ. वहाँ पर वचन कहता है सारे स्त्रियों में तुम धन्य हो के। ಹಾಗಿದ್ರೆ ಅವಳು ಏನಾದ್ರೂ ಸ್ವಲ್ಪ ಆದ್ರೂ ಯೋಗ್ಯತೆಯಲ್ಲಿ ಜೀವಿಸಿರ್ಬೇಕಲ್ಲ. ऐसा है तो थोड़ा तो योग्यता में उसने जिया होगा ना। ಅವಳು ಸಭಾಪಾಲಕರು ಹೇಳ್ತಾ ಇದ್ರು, ಯೇಸುವನ್ನ ಅವಳು ಹೆತ್ತ ನಂತರ पासवान कह रहे थे यीशु मसीह को वह जन्म देने के बाद ಯೋಸೇಫನಿಗೆ ಕನಸಿನಲ್ಲಿ ದೇವದೂತನು ಬಂದು ಹೇಳಿದ, ಈಗ ನಿನ್ನ ಹೆಂಡತಿ ಮಗುವನ್ನ ಕರೆದುಕೊಂಡು ನೀನು ಮುಂದಿನ ಸ್ಥಳಕ್ಕೆ ಹೋಗು ಅಂತ ಹೇಳಿ. यूसुफ के सपने में देवदूत आकर कहने लगा अब तुम्हारे बच्चे और तुम्हारे पत्नी को लेकर आगे बढ़ो। ಅವಳಿಗೆ ಇನ್ನೂ ದೇಹದಲ್ಲಿ ಆರೋಗ್ಯ ಗಟ್ಟಿ ಇರಲಿಲ್ಲ. अभी उसके शरीर में सेहत जो है वो मजबूत नहीं था। ಇವತ್ತು ಸಭಾಪಾಲಕರು ಆ ಮಾತನ್ನ ಹೇಳುವಾಗ ಅಲ್ಲಿ ಕುಳಿತುಕೊಂಡು ನಾನು ಯೋಚನೆ ಮಾಡ್ತಾ ಇದ್ದೆ. आज के दिन पास्टर जब उस वचन को कह रहे थे वहाँ पर बैठकर मैं सोच रही थी, ನಾವು ಸುಮ್ಮನೆ ಇದನ್ನ ಓದಿರ್ತೇವ್ರಿ ಈ ವಚನ. हम ऐसे ही इस वचन को पढ़ देते हैं। ತಿಂಗಳಿಗೆ ಒಂದು ಸಾರಿ ಹೆಣ್ಣು ಮಕ್ಕಳಲ್ಲಿ ಆಗುವಂತಹ ಒಂದು ಬದಲಾವಣೆ ಸಮಯದಲ್ಲಿ ಅವರು ಎಷ್ಟೊಂದು ನೋವಿನಿಂದ ದಾಟಿ ಹೋಗ್ತಾರೆ. महीने में एक बार स्त्रियों में होने वाले बदलाव के विषय में कितने सारे दर्द से वो होकर ಅದೇ गुजरते ಮಗುವನ್ನ हैं। ಹೆತ್ತಂತ ಸಮಯದಲ್ಲಿ ಅವಳು ಆಗ ಟ್ರಾವೆಲ್ ಮಾಡೋದಾಗಿದ್ರೆ, अगर बच्चे को जन्म देने के बाद उस समय पर अगर वो सफर करेगी तो ಸೇವಕರು ಹೇಳ್ತಾ ಇದ್ರು, सेवक कह रहे थे ಅಲ್ಲಿ ಬರೆದದ್ದನ್ನ ನೆರವೇರಿಸುವುದಕ್ಕಾಗಿ ಹಾಗಾಯ್ತು ಅಂತ ಹೇಳಿ. वहाँ पर जो लिखा है उसे पूरा करने के लिए ऐसे हुआ है। ಹಾಗಿರುವುದಾಗಿದ್ರೆ ನಾವು ದೇವರ ವಾಕ್ಯವನ್ನ ಓದುವಾಗ, ऐसा है तो परमेश्वर के वचन को जब हम पढ़ते हैं, ಅನೇಕ ಬಾರಿ ದೇವರು ನಮ್ಮನ್ನ ಎಚ್ಚರಿಸುವಾಗ, कई बार जब परमेश्वर हमें चौकसी देते हैं, ಕರ್ತನು ನಮ್ಗೆ ಹೇಳಿದ್ದಾನಲ್ಲ ಅನ್ನೋದಕ್ಕಾಗಿ ನಾವು ಮಾಡ್ತಾ ಇದ್ದೇವ, परमेश्वर ने हमें बताया है इस वजह से हम कर रहे ನಾವು हैं, ಬದಲಾಗೋದಕ್ಕಾಗಿ ಮನಸ್ಸು ಮಾಡ್ತಾ ಇದ್ದೇವ. क्या बदलने के लिए हम मन कर रहे ನಾನು हैं। ಯಾರನ್ನ ಕೂಡ ಟೀಕಿಸ್ತಾ ಇಲ್ಲ मैं ರೀ. किसी को भी निंदित नहीं कर ಇದನ್ನ रही। ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳುವಾಗ ಇದು ನನಗೂ ಕೂಡ ಅನ್ವಯಿಸ್ತದೆ. आपको जब मैं बता रहा हूँ ये मेरे लिए भी है, ಆದ್ರೆ ನೀವು ನಾನು लेकिन आप और मैं ಕರ್ತನಲ್ಲಿ ನೂತನ ಸೃಷ್ಟಿಗಳಾಗಿ ನಾವು ಜೀವಿಸಬೇಕು. परमेश्वर में एक नया सा सृष्टि बनकर हमें जीना ಆತನಲ್ಲಿ है। ಇದ್ದುಕೊಂಡು उन्हीं में रहकर ಆತನಲ್ಲಿಯೇ ಚಲಿಸುವರಾಗಿರ್ಬೇಕ್ರಿ. उन्हीं में चलने वाले हमें ಎಲ್ಲಾ बनना है। ಗಳಿಗೆಯಲ್ಲಿ ಈ ಒಂದು ಮನಸ್ಸಾಕ್ಷಿ ನಿಮ್ಗೆ ಹೇಳ್ಬೇಕು. हर एक समय में यह मन साक्षी आपको कहना है। ನಾವು ಭಾಷಾಂತರ ಮಾಡ್ತೇವ, हम ट्रांसलेट करते ನಾವು हैं, ಆರಾಧನೆ ಮಾಡ್ತೇವ, हम आराधना करते ನಾವು हैं, ಮನೆಯಲ್ಲಿ ಅಡಿಗೆ ಮಾಡುವಾಗ, हम घर में खाना ಕಸ पकाते ಗುಡಿಸುವಾಗ, समय, झाड़ू मारते समय ದಾನ ಮಾಡ್ಬೇಕು ಬಿಡ ನಂದ ಇದು ಜನ್ಮ ಅಂತ ಅನ್ಕೊಂಡು ಆ ರೀತಿಯಾಗಿ ಗುಣಗುಡ್ತೇವ. मुझे ही करना है, मेरा ही यह जिंदगी है कि उस तरीके से हम गुड़गुड़ाते हैं। ಅಡಿಗೆ ಮಾಡುವಾಗ ಯಾರೋ ಬಂದ್ಬಿಟ್ರಪ್ಪ, खाना बनाते समय कोई तो आ ನಮಗ गए, ಅಷ್ಟ ಮಾಡ್ಕೊಂಡಿದ್ನಿ, ಈಗ ಇವಂಗ ಅದ್ರಾಗಿಂದ ತೆಗೆದು ಕೊಡ್ಬೇಕು. सिर्फ मेरे लिए बनाया था अब इसके लिए भी बनाना पड़ेगा। ಆ ರೀತಿಯಾಗಿ ಅಲ್ಲ ರೀ, उस तरीके से नहीं, ಆ ರೀತಿಯಾಗಿ ಅಲ್ಲ. उस तरीके से नहीं ಆದ್ರೆ है। ನಾವು ಬದಲಾಗುವುದಾಗಿದ್ರೆ लेकिन अगर हम बदलेंगे ನೀನು तो ನಾನು ಕರ್ತನಿಗೆ ಪ್ರಾಮುಖ್ಯತೆ ಆಗ್ತೇವೆ. आप और हम परमेश्वर के ಆಗ लिए ಕರ್ತನು प्रामुख्य ನಮ್ಮನ್ನ बनेंगे। ಆಶೀರ್ವದಿಸಿ और ನಡೆಸ್ತಾನೆ. तब परमेश्वर हमें आशीष ಈ ದಿನ देकर ಒಂದು ಸ್ಕಿಟ್ ಅನ್ನ चलाएंगे। ನೋಡಿದ್ರಿ, ಅದು ಅದೇ आज के दिन वो ಮಾತಾಡುವಂತದ್ದಾಗಿತ್ತು. स्किट को हमने देखा है वो उसी ಯಾರು तरीके ಈ से ಮಾತುಗಳನ್ನ, बताता ಈ है। ವಾಕ್ಯವನ್ನ, ಇವತ್ತು ನೋಡಿದಂತ ಸ್ಕಿಟ್ ಅನ್ನ ಯಾರು ಮರೆಯುವುದು ಬೇಡ. कोई भी इन बातों को, जिस स्किट को आपने आज देखा है उसे नहीं भूलिएगा। ಅನೇಕರು ನೀವು ಸಂತೋಷದಿಂದ ಬಂದು ಅನೇಕ ಸಂಗತಿಗಳನ್ನ ಪಾರ್ಟಿಸಿಪೇಟ್ ಮಾಡಿ ನೀವು आप में से ಕರ್ತನ ನಾಮಕ್ಕೆ ಮಹಿಮೆಯನ್ನ ತಂದ್ರಿ. आप में से कई लोग खुशी से आकर कई सारे चीजें आपने कर कर परमेश्वर के नाम के महिमा को आपने ದೇವರಿಗೋಸ್ಕರ किया है। ಜೀವಿಸುವುದಕ್ಕಾಗಿ ಒಂದೇ ಒಂದು ಜೀವನ, परमेश्वर के लिए जीने के लिए एक ही एक ಅದು जिंदगी है। ಇರುವಾಗಲೇ ಅದನ್ನು ಯೋಗ್ಯವಾಗಿ ಜೀವಿಸಬೇಕು. और जब वो है तभी ही योग्य तरीके से हालेलुया। उसे जीना है। हालेलुया, ಹಾಲೆಲೂಯ. हालेलुया। ನಾನು ನಂಬ್ತೇನೆ ಈ ವಾಕ್ಯಗಳು ನಿಮ್ಗೆ ಆಶೀರ್ವಾದ ಆಯ್ತು ಎಂಬುದಾಗಿ. विश्वास करती हूँ कि ये वचन जो है आप सबके लिए आशीष